ಎತ್ತಬೋದೆ ಸಾಹಿತ್ಯ ಸರಸ್ವತಿ ಚಿತ್ತದೊಳಗಿನಲಿ, ಎತ್ತಬೋದೆವ ಸಾಹಿತ್ಯ ಸರಸ್ವತಿ ಚಿತ್ತದೊಳಗಿರಲಿ, ಮೇಲ್ಮನೆ ಗತ್ತಿನೊಳಗೆ ಕುಣಿಯೆ ಅರ್ಥ ಒತ್ತು ಅದ ಗಚ್ಚಿದ ಪದಕಟ್ಟು ವರ್ತಮಾನ ಸೆಳೆಯೇ ಮೋಹನ್ನತ ನರ್ತನದೊಳನಲ್ಲಿ, ಎತ್ತಬೋದೆ ಸಾಹಿತ್ಯ ಸರಸ್ವತಿ ಚಿತ್ತದೊಳಗಿನಲಿ. ಶಬ್ದ ತರಂಗದ ಗರ್ಭದ ಗುಡಿಗಳು, ಶಬ್ದ ತರಂಗದ ಗರ್ಭದ ಗುಡಿಗಳು ದರ್ಪಣದೊಳು ಕುಣಿಯೇ ಆ ತಾಯ್ತನ ತವರೂರೊಳಗಿಳಿಗೆ ಲಯಬದ್ಧತೆಯ ಲಗಾಮು ಚಬುಕಿನ, ಲಯಬದ್ಧತೆಯ ಲಗಾಮು ಚಬುಕಿನ ತುಬಾಕಿಯನ್ನು ಬಡಿಯೇ ಗಮಕದ ಗರಡಿಯೊಳಗೆ ನಲಿ, ಎತ್ತಬಹುದೇ ಸಾಹಿತ್ಯ ಸರಸ್ವತಿ ಚಿತ್ತದೊಳಗೆ ನಲಿ. ಕವಿಯ ಭಾವನೆಯ ಕಲ್ಪವೃಕ್ಷ ಸಂಕಲ್ಪದ ಗಣಿನಿಧಿಯೇ, ಕವಿಯ ಭಾವನೆಯ ಕಲ್ಪವೃಕ್ಷ ಸಂಕಲ್ಪದ ಗಣಿನಿಧಿಯೇ, ಪ್ರಣಮದ ಪರಿಶುದ್ಧ ಜರಿಯೇ, ಅರುಣೋದಯದ ವರ್ಣದ ಜ್ಯೋತಿಯ ಘನಗರ್ಭದ ಗುಡಿಯೇ, ಅನುದಿನ ನೆನಪಿನ ವನಸಿರಿ, ಎತ್ತಬೋದೇ ಸಾಹಿತ್ಯ ಸರಸ್ವತಿ ಚಿತ್ತದೊಳಗೆ ನಲಿ. ನಡಪದ ಗಟ್ಟಿನ ನಡುಬಿಗಿ ಸುಳಿಯಳು ಒಡಮೂಡಿ ನಡೆಯೇ, ಬೆಳಗಿನ ಭಿನ್ನಾಣದ ಸಿರಿಯೇ, ಭಾವಭಂಗಿಯ ಗಾನ ಮೃದಾಂಗದಿ ಕಂಠದೊಳಗೆ ಇಳಿಯೇ, ಅನುದಿನ ಯುಗಧರ್ಮದೊಳಗೆ ಕುಣಿಯೇ, ಎತ್ತಬೋದೇ ಸಾಹಿತ್ಯ ಸರಸ್ವತಿ ಚಿತ್ತದೊಳಗೆ ನಲಿ. ವಾಣಿ ನುಡಿಯೇ ಕಾಣೆ ಹಿಡಿದು ಮಾಳಿಗೆ ಮೇಲ್ನಡಿಯೇ, ಜಾಣ ಜಾಣೆಯರ ಕ್ವಾಣೆಯೊಳಗೆ ನಿಂತು ಕವಣಿ ಬೀಸುತ್ತ ಕುಣಿಯೇ, ವಾಣಿ ನುಡಿಯೇ ಕಾಣೆ ಹಿಡಿದು ಮಾಳಿಗೆ ಮೇಲ್ನಡಿಯೇ, ಅಪ್ಪನಪ್ಪನ ತೆಪ್ಪದ ಹುಟ್ಟಿನ ಕಪ್ಪ ಕಾಣಿಕೆ ಪಡೆಯೇ, ಒಪ್ಪುಳ್ಳ ಬ್ರಹ್ಮನ ಪಟ್ಟದ ಅರಸಿಗೆ ಕುಪ್ಪಳಿಸಿ ಕುರು ಹಿಡಿ, ವಾಣಿ ನುಡಿಯೇ ಕಾಣೆ ಹಿಡಿದು ಮಾಳಿಗೆ ಮೇಲ್ನಡಿಯೇ, ಒಂದು ಮಾಳಿಗೆ ಮೇಲ್ನಡಿಯೇ. ಶಬ್ದ ತರಂಗದ ಗರ್ಭದ ಗುಡಿಗಳು ದರ್ಪಣದೊಳು ಕುಣಿಯೇ ಆ ತಾಯ್ತನ ತವರೂಳರು ನೆಲೆಯೇ, ಶಬ್ದ ತರಂಗದ ಗರ್ಭದ ಗುಡಿಗಳು ದರ್ಪಣದೊಳು ಕುಣಿಯೇ ಆ ತಾಯ್ತನ ತವರೂರೊಳಗಿಳಿ, ಲಯಬದ್ಧತೆಯ ಲಗಾಮು ಚಬಿಕಿನ ತುಬಾಕಿಯನ್ನು ಬಡಿಯೇ ಗಮಕದ ಗರಡಿಯೊಳಗೆ ನೆಲಿ, ಗರಡಿಯೊಳಗೆ ನೆಲಿಯೇ, ಗಮಕದ ಗರಡಿಯೊಳಗೆ ನೆಲಿಯೇ. ನುಡಿಪದ ಗಟ್ಟಿನ ನಡುಬಿಗಿ ಸುಳಿಯಳು ಒಡಮೂಡಿ ನಡೆಯೇ, ಬೆಡಗಿನ ಭಿನ್ನಾಣದ ಸಿರಿಯೇ, ಭಾವಭಂಗಿಯ ಗಾನ ಮೃದಾಂಗದಿ ಕಂಠದೊಳಗೆ ಇಳಿ, ಅನುದಿನ ಈಗ ಧರ್ಮದೊಳಗೆ ಎತ್ತಬೋದೆ ಈ ಸಾಹಿತ್ಯ ಸರಸ್ವತಿ ಚಿತ್ತದೊಳಗೆ. ಇವತ್ತಿನ ಕಾರ್ಯಕ್ರಮ ನಮ್ಮ ಕರ್ನಾಟಕದೊಳಗೆ 29,343 ಹಳ್ಳಿಗಳದಾವೆ. ಇವತ್ತಿನ ಕಾರ್ಯಕ್ರಮ ಎಷ್ಟನೇ ಕಾರ್ಯಕ್ರಮ ಅಂತಂದರೆ 13,532ನೇ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ಕುವೆಂಪು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದೊಳಗೆ ಧ್ವನಿಮುದ್ರಣ. ಇದೊಂದು ಹಳ್ಳಿಯಾಗಿದ್ದಿದ್ದು, ಕಳ್ಳಿ ಸಾಲಾಗಿದ್ದಿದ್ದು, ಕೊಳ್ಳಿ ಬೆಳಕಿಲಿ ಉಳ್ಳಿ ಕಾಳೋದಕ್ಕೆ ತೆಳ್ಳು ಗುರುಕನ್ನು ಕೊಡದಂಥ ಹಳ್ಳಿ ನಿರಕ್ಷರ ಕುಕ್ಷಿ ಇವತ್ತು ಶಿಕ್ಷಣದ ಬಗ್ಗೆ ಮಾತಾಡಬೇಕು ಅಂತ ಅಪ್ಪಣೆ ಮಾಡ್ಯಾರ. ಭಾಳ ಸಂತೋಷ. ಶಿಕ್ಷಣ ಅಂದ ಕೂಡಲೇ ನೆನಪು ಬರ್ತದೆ, ಶಿಕ್ಷಣಕ್ಕೊಂದು ಮುಖ ಇದೆ ಐತಲ್ಲ. ನಮ್ಮ ಮಾರಿ ನೋಡ್ಕೊಳ್ಳೋಕ್ಕೊಂದು ಮುಖ ಬೇಕಲ್ಲ. ನಮ್ಮ ಮಾರಿ ನೋಡ್ಕೊಳ್ಳೋಕ್ಕೊಂದು ಮುಖ ಅಂದರೆ ಕನ್ನಡಿ ಇದ್ದರೆ ನಮ್ಮ ಮಾರಿ ಕಾಣ್ತದೆ, ಇಲ್ಲ ಅಂದರೆ ಕನ್ನಡಿ ಇಲ್ಲ ಅಂದರೆ ನಮ್ಮ ಮಾರಿ ಯಾಗಿದೆ ಅಂತ ಕಾಣಲ್ಲ. ಹಾಗೆ ಶಿಕ್ಷಣಕ್ಕೂ ಒಂದು ಮುಖ ಇದೆ. ಶಿಕ್ಷಣಕ್ಕೊಂದು ಮುಖ ಯಾವುದು ಅಂದರೆ ಶಿಕ್ಷೆ ಮತ್ತು ಶಿಕ್ಷಣ ಸಮ ಇದ್ದರೆ ತಕ್ಷಣವೇ ನೋಡವನ ಲಕ್ಷಣ. ಮಸ್ತಕ ಸರಿ ಇದ್ದರೆ ಪುಸ್ತಕ ಸುಟ್ಟು ಬರಿಬಹುದು. ಏನು ಬಾರಿ ದೊಡ್ಡದು. ಮಸ್ತಕ ಸರಿ ಇದ್ದರೆ ಪುಸ್ತಕ ಸುಟ್ಟು ಬರಿಬಹುದು. ಅದರ ವಿಸ್ತಾರ ವಿಕಾಸ ಆದಂತೆ ಎಂತೆಂಥ ಹಸ್ತಪ್ರತಿ ಹೊರಡುವುದು. ಈಗ ಮಸ್ತಕ ಬ್ರಹ್ಮಾಂಡಕ್ಕಿಂತ ಮತ್ಯಾವುದು ದೊಡ್ಡದಯ್ಯ, ತಗೊಂಬ ತೂಕಾಕನ. ಮಸ್ತಕ ಬ್ರಹ್ಮಾಂಡಕ್ಕಿಂತ ಮತ್ಯಾವುದು ದೊಡ್ಡದಯ್ಯ, ಎಷ್ಟೋ ಬ್ರಹ್ಮಾಂಡ ಇದರೊಳಗೆ ಅಡಗೆಯದು. ಇದರ ವಿಸ್ತಾರ ಬಾಳಯ್ಯ ಈಗ ಧರ್ಮ. ವಿಶ್ವವಿದ್ಯಾನಿಲಯಗಳು ಎಷ್ಟೋ ಇಯವು ಈ ವಿಶ್ವದಲ್ಲಿ ಅಲ್ವಾ. ಒಂದಯ್ಯ ಹೇಳೇನೆ, ವಿಶ್ವವಿದ್ಯಾನಿಲಯಗಳು ಎಷ್ಟೋ ಇಯವು ಈ ವಿಶ್ವದಲ್ಲಿ. ಅಂಥ ವಿಶ್ವವನ್ನೇ ನಿನ್ನ ಮಸ್ತಕದ ವಿದ್ಯಾಲಯದೊಳಗೆ ಒಂದಿರುವಿ ವಿಸ್ತರಿಸಿ ನೋಡು ಈಗ ಧರ್ಮ. ವಿಸ್ತರಿಸಿ ನೋಡು ಈಗ ಧರ್ಮ.
ವಿದ್ಯೆ ಕಲಿಯುವುದು ಬಾಳುವ ಉದ್ದೇಶಕ್ಕಲ್ಲಯ್ಯ. ಮತ್ತು ಯಾಕೆ ವಿದ್ಯೆ ಕಲಿತಾರೆ? ವಿದ್ಯೆ ಕಲಿಯುವ ಉದ್ದೇಶ ಏನು? ವಿದ್ಯೆ ಕಲಿಯುವುದು ಬಾಳುವ ಉದ್ದೇಶಕ್ಕಲ್ಲಯ್ಯ. ಘನ ಆತ್ಮದ ಉದ್ಧಾರ ಕದನ ಬಳಸಿದರೆ ಈ ವಿಶ್ವಕ್ಕೆ ವಿದ್ಯುನ್ಮಣಿ ನೀನೇ ಇರುತ್ತದೆ. ಓದು ಒಪ್ಪತ್ತಿಗಿರಲಿ, ಬುದ್ಧಿ ಮೂರೊತ್ತಿಗಿರಲಿ. ಓದು ಒಪ್ಪತ್ತಿಗಿರಲಿ, ಬುದ್ಧಿ ಮೂರೊತ್ತಿಗಿರಲಿ. ಓದಿನ ಒಳಗಣ ಮೂಲ ತಿಳಿದಾಗ ನೀನು ವೇದಮೂರ್ತಿ ಕಾಣುವುದು. ಓದುವವನೇ ಕೇಳೋ ಒಮ್ಮನಸ್ಸಿನಿಂದು ನೆಮ್ಮದಿಯ ದಾರಿಯು ಸಿಕ್ಕುವುದು ತಮ್ಮಯ್ಯ. ನಿನ್ನ ಹಂಬು ಕಮ್ಮಿ ಮಾಡಬೇಕು, ಪದವೆಂಬುದೇ ಲೆಕ್ಕಣಿಕೆಯ ಕೂರಿಗೆ, ಅದದೊಪ್ಪವೇ ಅಕ್ಷರದ ಸಾಕ್ಷಾತ್ಕಾರ. ಅಪರಂಜಿ ನಿಜದುದಯ ಮಳೆಗಚ್ಚೆ ವೃಕ್ಷಫಲ, ಘನಸುಗ್ಗಿ ನೋಡೋದು ಚಂದರು, ಒಟ್ಟು ಸೂಳಿ ಒಳಗಿನ ಕಿಟಕಿಯನ್ನು ತೆರೆದರೆ ಏತ್ವ ಕಂಬು ದೀರ್ಘ ಸ್ವರಗೂಡಿ ಪುಟಿವ ಅಕ್ಷರದ ಪದಪುಂಜ ಲಯಗಾಣ ಚಿಟಿಗೆ ಹೊಡೆಯುವುದು ಚಂದರು. ವಿದ್ಯಾದೊಳಗೆ 3 ನಮೂನಿ ವಿದ್ಯೆ ವಿದ್ವ. ಒಂದು ಅಧೋಪತ ವಿದ್ಯೆ, ಒಂದು ಅಂತರ್ಮುಖಿ ವಿದ್ಯೆ, ಒಂದು ಅನಂತಮುಖಿ ವಿದ್ಯೆ. ಒಂದು ಅಂದರೆ ಲೌಕಿಕ ಶಿಕ್ಷಣ ಅಂತ ಒಂದು, ಲೋಕಾನುಭವ ಶಿಕ್ಷಣ ಅಂತ ಒಂದು, ಅಲೌಕಿಕದ ಅಪರೋಕ್ಷದ ಅನುಭವ ಶಿಕ್ಷಣ ಅಂತ ಒಂದು. ಹೀಗೆ ಶಿಕ್ಷಣದೊಳಗೆ 3 ನಮೂನೆ ಇವತ್ತು ನಮ್ಮ ಜಗತ್ತಿನೊಳಗೆ 743 ಕೋಟಿ ಪ್ರಜಾಸಂಖ್ಯೆಯೊಳಗೆ ಇಷ್ಟು ಶಿಕ್ಷಣಗಳದಾವೆ. ಒಂದು ಲೌಕಿಕ ಶಿಕ್ಷಣ, ಇನ್ನೊಂದು ಲೋಕಾನುಭವ ಶಿಕ್ಷಣ, ಇನ್ನೊಂದು ಅಲೌಕಿಕದ ಅಪರೋಕ್ಷದ ಅನುಭವ ಶಿಕ್ಷಣ ಅಂತ. ಈ ಲೌಕಿಕ ಶಿಕ್ಷಣ ಅಂದರೆ ಏನಪ್ಪ ಅಂತಂದರೆ ಈ ಉದರಂಬರಣವನ್ನು ತುಂಬಿಸ್ಕೊಳ್ಳೋದು. ಏನಾಗಿ ನಾನು ವಿದ್ಯಾವಂತ ಆಗಿದ್ದೆ, ಯಾರು ನಿನ್ನ ಮಕ್ಕಳು ಬುದ್ಧಿವಂತರು ಮಾಡೋಕ್ಕೆ ಕಳಿಸಿದ್ರಿ ಅಂತ ಅನ್ನೋಕ್ಕೆ ಬರಲ್ಲ. ಯಾರು ಅಂದರೂ ನಾವು ಇದು ಕೇಳಿಲ್ಲ. ನಿನ್ನ ಮಗ ಎಲ್ಲಿ ಹೋಗ್ಯಾನೆ? ಓದಕ್ಕೆ ಹೋಗ್ಯಾನೆ. ಯಾಕೆ ಹೋಗ್ಯಾನೆ? ವಿದ್ಯಾವಂತ ಆಗಕ್ಕೆ ಹೋಗ್ಯಾನೆ. ವಿದ್ಯೆ ಬರೀ ವಿದ್ಯಾವಂತ ಆದರೂ ತೀರುದು. ಮತ್ತೇನಾಗಬೇಕು? ವಿದ್ಯಾದ್ರ ಜೊತೆಗೆ ಬುದ್ಧಿವಂತನಾಗಬೇಕು, ಬುದ್ಧಿವಂತಿಗೆ ಜೊತೆಗೆ ಬಲವಂತನಾಗಬೇಕು, ಬಲವಂತನ ಜೊತೆಗೆ ಛಲವಂತನಾಗಬೇಕು, ಛಲವಂತನ ಜೊತೆಗೆ ಕಲಾವಂತನಾಗಬೇಕು. ಹಾಗೇನಾಗ್ತಿ ಅಂದರೆ ಅಬ್ದುಲ್ ಕಲಾಂ ಆದಂಗಾಗ್ತಿ. ಏನಾಗ್ತಿ? ಅಬ್ದುಲ್ ಕಲಾಂ ಆದಂಗಾಗ್ತಿ. ಬರೀ ವಿದ್ಯೆ ಅಂತಂದ್ರೆ ಏನಪ್ಪ ಅಂತಂದರೆ ವಿದ್ಯೆ, ಬುದ್ಧಿ, ಜ್ಞಾನ. ವಿದ್ಯೆನೇ ಬೇರೆ, ಬುದ್ಧಿನೇ ಬೇರೆ, ಜ್ಞಾನನೇ ಬೇರೆ. ಇವು 3 ಒಂದಲ್ಲ. ವಿದ್ಯೆನೇ ಬೇರೆ, ಬುದ್ಧಿನೇ ಬೇರೆ, ಜ್ಞಾನನೇ ಬೇರೆ. ಇವು 3 ಒಂದಾಗಬೇಕು. ಇವು 3 ಒಂದಾಗಬೇಕಾದ್ರೆ ಎಂಥ ಶಿಕ್ಷಣ ಬೇಕು? ವಿದ್ಯೆ, ಬುದ್ಧಿ, ಜ್ಞಾನ ಇವು 3ರ ಸದೃಢತೆ ಬಲ ನಿನ್ನಂತರ್ಮುಖಿಯೊಳಗೆ ನೆಲೆಗೊಂಡು ನಿಂತಾಗ ಅಲ್ಲಿ ಶುದ್ಧ ಸಿದ್ಧ ಪ್ರಸಿದ್ಧತೆ ಎಂಬ ಭಾವ ಸಂಗಮದೊಳಗೆ ಕಾವ್ಯ ಕಮ್ಮಟದ ಕಾರಂಜಿ ಪುಟವೊಡೆದು ಹುಂಕರಿಸಿ ನಿಂತಾಗ, ಕಾವ್ಯ ಕಮ್ಮಟದ ಕಾರಂಜಿ ಪುಟವೊಡೆದು ಹುಂಕರಿಸಿ ನಿಂತಾಗ ಅಂತಪ್ಪ ವಿದ್ವತ್ತಿನ ನಿಖರತೆಯ ಸಿರಿಸಿಕೆಯ ಶಿಖರದಳು ವಾಕ್ಶಕ್ತಿ ಒಂಬಣ್ಣದ ಕಿರಣ ಎಮ್ಮಪ್ಪ ಜವೂನಗುಂಡಿ ಯುಗಧರ್ಮನ ಮಂತ್ರಸಿದ್ಧಿಯ ಮಾವನೆಯೊಳಗೆ ನೆಲೆಗೊಂಡು ನಿಲ್ಲುವುದು ನೋಡ. ಇದು ಈ ಹೊಟ್ಟೆ ಕೊಟ್ಟನೆ ಮಾನವನಿಗೆ. ಇದಕ್ಕೆ ಉದರಂಬರಣ ಅಂತಾರೆ. ಏನಂತಾರೆ? ಉದರಂಬರಣ ಅಂತಾರೆ. ಅಂದರೆ ಯಾವಾಗಲೂ ಹಸುವಿನ ಭೂತ ಇದರೊಳಗೆ ಅಡಗಿದೆ, ಹಸುವಿನ ಭೂತ ಇದರೊಳಗೆ ಅಡಗಿದೆ. ಆ ಹಸುವಿನ ಭೂತ ಎದ್ದಾಗ ಯಾರು ಎದುರಿ ಬಂದರೂ ಕೂಡ ನಖಗ್ರಾಗಲ್ಲ. ಎಷ್ಟೊತ್ತಿ ನಾನು ಉದರಂಬರಣ ತುಂಬಿಸ್ಕೋಬೇಕು ಅಂತಕ್ಕಂಥ ಒಂದು ಕಾತುರತೆಯಿಂದ ಹಂಗೆ ಮಸಿತಾ ಇರ್ತಾನೆ ಮನುಷ್ಯ. ಆದ್ದರಿಂದ ಈ ಹೊಟ್ಟೆ ಎಷ್ಟೈತಪ್ಪ ಅಳಿತೀವಿ ಅಂತಂದರೆ ಕಟ್ಟೆ ಕಟ್ಟಿರಲ್ಲ, ದೊಡ್ಡ ಕಟ್ಟೆ ಕಟ್ಟಿರಲ್ಲ. ಅವ್ರು ಹೊಟ್ಟೆ ಅಳತೆ ಮಾಡ್ಕೊಂಡ್ರೆ ಹಂಗೆ ಗೊತ್ತಿಲ್ಲ. ಈ ಹೊಟ್ಟೆ ಹೆಂಗೈತಪ್ಪ ಅಂತಂದರೆ ಒಕ್ಕಲ್ಕೆಟ್ಟು ಅಳತೆ ಮಾಡಿದರೆ ಒಂದೇ ಚೋಟು ಯಪ್ಪ, ಇದರಲ್ಲಿ ಹೊಟ್ಟೆ ಕಿಚ್ಚು ತುಂಬಿ ದೊಡ್ಡ ಕ್ವಾಟೆ ಕಟ್ಟಿ ಯಪ್ಪ, ಬೆಚ್ಚಿ ಬೀಳುವ ಬಚ್ಚಲ್ ಗುಂಡಿ ರಚ್ಚು ಮೆತ್ತಿ ಯಪ್ಪ, ತುಚ್ಚ ನುಡಿಯ ತುಣುಕು ಮಾತು ತಿಣುಕು ಇಟ್ಟಿಯಪ್ಪ, ಕಟ್ಟಿ ಮೇಗಳಪ್ಪ ಇದಕ್ಕೊಂದು ಹೊಟ್ಟೆ ಕೊಟ್ಟಿಯಪ್ಪ, ಬಿಟ್ಟಿಗಂಟ ನೋಡಿ ನೋಡಿ ಅಡ್ಡನುಂಗಿತಪ್ಪ, ಯಾತಕದತ್ತ ಬಟ್ಟೆ ಕೊಟ್ಟು ದುಃಖ ಇಟ್ಟರಪ್ಪ, ಆ ಮುಖ ಕಮ್ಮಿ ಆದರೆ ಮನುಷ್ಯ ಮೂಗು ತಿರುವುದಪ್ಪ.
ಸಿಕ್ಕ ಬಟ್ಟೆ ತಿಂದು ತಿಂದು ಸೊಕ್ಕು ಬಂದೈತಪ್ಪ, ಇದರೊಳಗೆ ಒಕ್ಕು ನೋಡಿ ಯುಗ ಧರ್ಮ ನಕ್ಕು ಬಿಟ್ಟಾನ. ಈ ಉದರಂಬರಣ ಇಂಥದ್ದು. ಈ ಉದರಂಬರಣ 64 ವಿದ್ಯೆಗಳದವ. 64 ವಿದ್ಯೆಗಳು ಕೂಡ ಈ ಉದರಂಬರಣವನ್ನು ತುಂಬಿಸ್ಲಿಕ್ಕೆ ಗದಗುಟ್ಟಿ ನಡಿಗೋಗ್ತವೆ. ಹಾಗಾದರೆ 64 ವಿದ್ಯೆಗಳು ಯಾವುವು? ಅವು ಎಲ್ಲಿದ್ದು, ಯಾತಾವಿದ್ದು ಅಂದರೆ ನಮ್ಮ ಅಖಂಡ ಭಾರತದಲ್ಲಿ ಗಜನಿ ಮಹಮ್ಮದ್ದು ದಂಡಯಾತ್ರೆ ಮಾಡಿ 13 ಸರಿ ನಳಂದ ವಿಶ್ವವಿದ್ಯಾನಿಲಯಕ್ಕೆ ಬಂದು ಆ ನಳಂದ ವಿಶ್ವವಿದ್ಯಾನಿಲಯದಲ್ಲಿರ್ತಕ್ಕಂಥ ಆ ಜ್ಞಾನ ಭಂಡಾರಕ್ಕೆಲ್ಲ ಬೆಂಕಿ ಹಚ್ಚಿ 6 ತಿಂಗಳು ಸುಟ್ಟೋತು. ಅಲ್ಲಿದ್ದು 64 ವಿದ್ಯೆಗಳು. ಆ 64 ವಿದ್ಯೆಯನ್ನು ಹೊರಗೆ ತಂದರೆ ಯಾರಪ್ಪ ಅಂತಂದರೆ 12ನೇ ಶತಮಾನದೊಳಗೆ ಮಡಿವಾಳ ಮಾಚಿ ತಂದಿ ಅಂತ ಒಬ್ಬ ಶರಣರು ಅನುಭವ ಮಂಟಪದೊಳಗೆ ಬಸವಣ್ಣ ಚನ್ನಬಸವಣ್ಣ, ಅಲ್ಲಿಂದ ಪ್ರಭುದೇವರು, ಅಲ್ಲಿಂದ ಪ್ರಮತರು ಇವರ ಸನ್ನಿಧಿಯಲ್ಲಿ ಆ 64 ವಿದ್ಯೆ ಯಾತು ಬರ್ತವಂತ ಅವರು 12ನೇ ಶತಮಾನದೊಳಗೆ ಅದನ್ನು ಪ್ರಸಾರ ಮಾಡಿದರು. ಹಂಗಾರೆ 64 ವಿದ್ಯೆಗಳು ಯಾವುವು ಅಂತಂದರೆ, ಮೊದಲನೇ ವಿದ್ಯೆ ಅಕ್ಷರ ವಿದ್ಯೆ. ಅಕ್ಷರ ಅಂದರೆ ಕ್ಷರ ಅಂದರೆ ನಾಶ, ಅಕ್ಷರ ಅಂದರೆ ಶಾಶ್ವತ. ಆ ಅಕ್ಷರವನ್ನು ಕಲಿತ್ರೆ, ನಾವು ವಿದ್ಯಾಗುರುವಿನಿಂದ ಅಕ್ಷರ ಕಲಿತ್ರೆ ಸಾಯ ಮಟ್ಟ ಅದನ್ನು ಯಾರೂ ಕದಿಯೋಕ್ಕೆ ಬರೋಲ್ಲ. ಎಲ್ಲ ಸಂಪತ್ತು ಕದಿಬಹುದು, ಆದರೆ ಕಲಿತಂಥ ವಿದ್ಯೆ ಸಂಪತ್ತನ್ನು ಕದೀಲಿಕ್ಕೆ ಯಾರಿಂದಲೂ ಬರಲ್ಲ. ಆದ್ದರಿಂದ ಅದು ಮೊದಲನೇ ವಿದ್ಯೆ ಅಕ್ಷರ ವಿದ್ಯೆ. ಅದಕ್ಕೇನಂತಾರೆ, ಕ್ಷರ ಅಂದರೆ ನಾಶ, ಅಕ್ಷರ ಅಂದರೆ ಶಾಶ್ವತ. ಆದ್ದರಿಂದ ಮೊದಲನೇ ವಿದ್ಯೆ ಅಕ್ಷರ ವಿದ್ಯೆ. ಅಕ್ಷರ, ಲೆಕ್ಕ, ಗಂಧರ್ವ, ಜ್ಯೋತಿಷ್ಯ, ಅಮರಸಿಂಹ, ಛಂದಸ್ಸು, ನಿಘಂಟು, ಶಾಲಿಗ್ರೋತ್ರ, ಗ್ರಾವಾದ, ದೂತ, ಚೇಷ್ಟ, ವಾದ, ವಾಕ್ಯ, ಆಂಜನ ಸಿದ್ಧಿ, ಘಟಕಸಿದ್ಧಿ, ಯಂತ್ರಸಿದ್ಧಿ, ಮಂತ್ರಸಿದ್ಧಿ, ತಂತ್ರಸಿದ್ಧಿ, ಬಿಲ್ವಿದ್ಯೆ, ಧನುರ್ವಿದ್ಯೆ, ವಾಯುಸ್ತಂಭನ, ಅಗ್ನಿಸ್ತಂಭನ, ಶ್ರುತಿ, ನಷ್ಟಧಾತು, ಛೋರವಿದ್ಯೆ. 64 ವಿದ್ಯೆಗೆ ಕಳ್ತನ ಮಾಡೋದು ಒಂದು ವಿದ್ಯೆ. ಎಲ್ಲರೂ ಕಳ್ತನ ಮಾಡೋಕ್ಕೆ ಬರಲ್ಲ. ಅವನು ಮಾಡಿದೆ ಅಂತ ಇವನು ಮಾಡಿದೆ ಅಂತಂದ್ರೆ ಕೊಳ ಬಿದ್ದುಬಿಡ್ತತಿ, ಕಂಬಿ ಎಣಿಸ್ಬೇಕಾಗ್ತತಿ. ಆದ್ದರಿಂದ 64 ವಿದ್ಯೆಯೊಳಗೆ ಅಷ್ಟು ಚಾಣಕ್ಯತನ ಇರ್ತದೆ ಆ ವಿದ್ಯೆಯೊಳಗೆ. ಅಲ್ಲಿಂದ ಋಗ್ವೇದ, ಸಮದರ್ಪಣ, ಪರಕಾಯ ಪ್ರವೇಶ, ಹೀಗೆ 64 ವಿದ್ಯೆಗಳನ್ನು ಕಲಿತರೇನೋ ಲಿಂಗವಂತ ನೆನೆಸಿಕೊಂಬುವನೇನು, ಲಿಂಗವುಳ್ಳ ಶಿವಭಕ್ತರಿಗವರಾರು ಸರಿಸಾಟಿ ಬಾರರು ಕಾಣ ಕಲಿದೇವರ ದೇವ ಅಂತ ಅವನ್ನ ಯಾತು ಕೋಲಿಸಿದರು ಅಂತಂದರೆ ಈ ಹೊಟ್ಟೆ ಹೊರೆಯಕ್ಕೆ ಬರ್ತವೆ ಅಂತ ಈ ಉದರಂಬರಣ ಕೋಲಿಸಿದರು. ಇದು ಲೌಕಿಕ ವಿದ್ಯೆ. ಎಂಥದ್ದು? ಲೌಕಿಕ ವಿದ್ಯೆ ಅಂದರೆ ಹೊಟ್ಟೆ ವರ್ಕನ ವಿದ್ಯೆ. ಹಾಳೆ ಸತ್ತತೆ, ಅಕ್ಷರ ಒತ್ತಿದ್ದಾರೆ. ಹೌದು, ಈ ಲೌಕಿಕ ವಿದ್ಯೆ ಎಂಥದಪ್ಪ ಅಂದರೆ ನೋಡಿ ಎಷ್ಟು ಹಕ್ಕಿಕತ್ತೈತಿ ಇದ್ರೊಳಗೆ. ನಾವು ಏನಾರು ಓದ್ಬೇಕಾರೆ ಹಿಂಗೆ ಎತ್ಕೊಂಡು ಓದಕ್ಕೆ ಬರಲ್ಲ. ಹೌದಾ? ಹಿಂಗೆ ಇಟ್ಕೊಂಡು ನೋಡಿ ಇಲ್ಲಿ ಎಂಥ ಹಕ್ಕಿಕತ್ತೈತಿ. ನೋಡಾದ ಕಣ್ಣು, ಹಾಡಾದ ಬಾಯಿ, ಬರಿಯಾದ ಕೈ. ಇವು ಮೂರಾಗ ಯಾವಾರ ಒಂದು ಹೆಚ್ಚು ಕಮ್ಮಿ ಆತಂದ್ರೆ ಏನು ಮಾಡೋಕ್ಕೆ ಬರೋದಿಲ್ಲ. ನೋಡಾದ ಕಣ್ಣು, ಹಾಡಾದ ಬಾಯಿ, ಬರಿಯಾದ ಕೈ, ಇದಕ್ಕೆ ಲೌಕಿಕ ವಿದ್ಯೆ ಅಂದರೆ ಸತ್ತಾಳೆ ಮಗಳ ಒತ್ತಕ್ಷರದ ವಿದ್ಯೆ ಅಂತ. ಹಾಳೆ ಸತ್ತಿದೆ, ಅಕ್ಷರ ಒತ್ತಿದ್ದಾರೆ. ಆದರೆ ನೀನು ಗುರು ಮುಖೇಣದಿಂದ ಕಲ್ತಕ್ಕಂಥ ಅಕ್ಷರದ ಪದಕಟ್ಟುಗಳನ್ನು ಇಲ್ಲಿ ಸಾಲಿನ ಮೇಲೆ ತನ್ನ ಕಣ್ಣನ್ನು ಆರಿಸಿ ಮನಸ್ಸನ್ನು ಇಟ್ಟಾಗ ಇಂಥದೇ ಶಬ್ದ ಅಂತ ಹೇಳಲಿಕ್ಕೆ ಬರ್ತದೆ. ಆದ್ದರಿಂದ ಇದು ಸತ್ತಾಳೆ ಮಗಳ ಒತ್ತಕ್ಷರದ ವಿದ್ಯೆ. ಇದು ಯಾತಕ್ಕೆ ಬರುತ್ತಪ್ಪ ಅಂತಂದರೆ ಉದರಂಬರಣವನ್ನು ತುಂಬಿಸಿಕೊಳ್ಳುವುದಕ್ಕೆ ಮಾತ್ರ ಬರುತ್ತೆ. ಆದರೆ ನೆತ್ತಿ ತುಂಬಿಸ್ಕೊಳಕ್ಕೆ ಬರಲ್ಲ. ನೆತ್ತಿ ವಿದ್ಯೆ ಬೇರೆ. ಹೊಟ್ಟೆ ವಿದ್ಯೆ ಹೇಗಿದೆಯೋ ನೆತ್ತಿ ವಿದ್ಯೆನೂ ಆಗಿದೆ. ನೆತ್ತಿ ವಿದ್ಯೆ ಎಂಥದಪ್ಪ ಅಂತಂದರೆ ನಮ್ಮ ಹೆಣ್ಣು ಮಕ್ಕಳು ಅದಕ್ಕೆ ಲೋಕಾನುಭವ ಶಿಕ್ಷಣ ಅಂತಾರೆ. ನಮ್ಮ ಹಳ್ಳಿ ಹೆಣ್ಣು ಮಕ್ಕಳು ಅವ್ರು ಯಾರು ಡಿಗ್ರಿ ಪಡೆದವರಲ್ಲ, ಪಾಟಿ ಪೇಣಿ ಹಿಡಿದಾರಲ್ಲ, PhD ಪಡೆದವರಲ್ಲ, ಕಾಲೇಜ್ ಮೆಟ್ಲು ಹತ್ತಿದವರಲ್ಲ. 24 ಗಂಟೆ ಒಳಗೆ 18 ಗಂಟೆ ಕೆಲಸ ಮಾಡ್ತಿದ್ದರು ನಮ್ಮ ಹಳ್ಳಿ ಹೆಣ್ಣುಮಕ್ಕಳು. ದೊಡ್ಡ ಬೆಳಗಿನ ಜಾವದಲ್ಲಿ ರಾಗಿ ಬೀಸ್ಬೇಕಾರೆ ಆ ಬೀಸೆಕಲ್ಲಿನ ಮುಂದೆ ಕುತ್ಕೊಂಡು ಹಿಂಗೆ 3 ಸುತ್ತು ಹಿಂಗೆ ತಿರುಗಿಸಿದ್ರು ಅಂತಂತಂದರೆ ಆ ಸಾಹಿತ್ಯ ಸರಸ್ವತಿ ಅದು ಹೇಗೆ ಉಗುಮ ಆಗ್ತದೋ ಏನು ಸುಡುಗಾಡೋ ಅದು ನೋಡಿ ನೃಪತುಂಗ ಹೇಳಿರೋದು. ಕುರಿತೋದೆಯಂ ಕಾವ್ಯ ಪ್ರಯೋಗ ಮತಿಗಳು ನಮ್ಮ ಕನ್ನಡ ನಾಡವರ್ಗಗಳನ್ನು. ಆ ನನ್ನ ತಾಯಿಗೆ, ಆ ಜಾನಪದ ಹೆಣ್ಣು ಮಗಳಿಗೆ, ಆ ನನ್ನ ತಾಯಿಗೆ ಆ ಸಾಹಿತ್ಯ ಅನ್ನೋದು ಅದೆಷ್ಟು ಕರಗತವಾಗಿ ಆ ಬಾಯಲ್ಲಿ ಬರ್ತದೆ ಅಂತಂದರೆ ಆ ಬೀಸೆಕಲ್ಲು ನೋಡಿ ಹೇಳ್ತಾಳೆ, ರಾಗಿ ಬೀಸುವ ಕಲ್ಲೇ ರಾಗ ಹಾಡುವ ಕಲ್ಲೇ. ರಾಗ ಹುಟ್ಟಿದ್ದು ನಮ್ಮ ಬೀಸೆಕಲ್ಲಾಗ. ರಾಗಿ ಬೀಸುವ ಕಲ್ಲೇ ರಾಗ ಹಾಡುವ ಕಲ್ಲೇ,
ರಾಜ ಕಟ್ಟಿದ ಸಿರಿಗಲ್ಲೇ ಸಿರಿಗಲ್ಲೇ ರಾಜನೇ ಕಟ್ಟಿದ ಸಿರಿಗಲ್ಲಿನ ಹೊಟ್ಟೆಗೂಟ ಬ್ರಹ್ಮಾಂಡದ ಕುರುವು ಶರುಣೆಂದೇ ಶರುಣೆಂದೇ ಬ್ರಹ್ಮಾಂಡದ ಕುರುವು ಶರುಣೆ. ಆ ರಾಗಿ ಬೀಸೋ ಕಲ್ಲು ನೋಡಿ ಹೇಳ್ತಾಳ. ಇವತ್ತು ರಾಗಿ ಬೀಸೋ ಕಲ್ಲು ಏನು ಅಂದರೆ PhD ಮಾಡಿದವ್ರಿಗೂ ಗೊತ್ತಾಯ್ತು, ಹೆಂಗೆ ಹೇಳಕ್ಕೆ ಬರೋದು ಅದನ್ನು ಹೇಳಕ್ಕೆ ಈಗ ಎಳ್ಳೆ ಇಲ್ಲ. ಆದ್ದರಿಂದ ಮತ್ತೇನು ಹೇಳ್ತಾಳವ, ಮತ್ತೆಂತ ಹೇಳ್ತಾಳೆ, ಮಂದಿಯ ಮುಂದೆ ಚೆಂದಾಗಿ ಇರಬೇಕ ಅಲ್ವ, ಮಂದಿಯ ಮುಂದೆ ಚೆಂದಾಗಿ ಇರಬೇಕ, ನಂದಿಯ ಶಿವನ ದಯದಿಂದ ನಂದಿಯನೇ ಶಿವನ ದಯದಿಂದ ಹೋಗುವ ಮಂದಿ ಬಾಯಾಗ ಉಳಿಬೇಕಾ ಮಂದಿ ಬಾಯಾಗ ಉಳಿಬೇಕಾ. ಇದು ಲೋಕಾನುಭವ ಶಿಕ್ಷಣ. ಇದು ಎಂಥ ಶಿಕ್ಷಣಪ್ಪ ಅಂದರೆ ನೆತ್ತಿ ಶಿಕ್ಷಣ. ನಾವೇನು ಮಾಡಿದ್ವಿ, ಒಲೆ ಹೆಡಿಗೆ ಉಂಡುಂಡು ಒಲಿಗೇರಗ ನಿಂತೆಲ್ಲೋ, ನಿನ್ನ ನೆಲೆ ತಿಳಿಯುವ ತಲೆ ಹಿಡಿಗೆ ಉಂಡು ತೊಲಗು ಈ ಭವದಿಂದ ಯುಗ ಧರ್ಮ. ಒಲೆ ಹಡಿಗೆ ಒಳ ಹೊರಗೆ, ನೆಲ ಹಡಿಗೆ ಬಲಹೀನ, ತಲೆ ಹಡಿಗೆ ಉಂಡವ ತಲತಲಾಂತರ ಉಳಿಯುವ. ನಾವು ಒಟ್ಟಿಗೆ ಹೆಂಗಾಗ್ತವೋ, ಯುಧಂಬರನಕ್ಕೆ ಹೆಂಗಾಗ್ತವೋ ಇದಕ್ಕೂ ಹಂಗ ಹಾಕಬೇಕು. ಹೆಂಗಪ್ಪ ಅಂತಂದರೆ, ಹೊಸ ಕಾಡಿನಲ್ಲಿ ಮೇದು ಬರ್ತತೆ, ರಾತ್ರಿ ಬಂದು ಮೆಲುಕು ಹಾಕ್ತದೆ. ಹೌದು, ನಾವೇನು ಮಾಡ್ತೀವಿ, ನಾವೆಲ್ಲ ಆಗಲೆಲ್ಲ ಕೆಲಸ ಮಾಡಿ ಬಂದು ಹಾಗೆ ಮಕ್ಕಂತೀವಿ. ನಾವು ಮೆಲುಕು ಹಾಕೋದೇ ಇಲ್ಲ, ಮೆಲುಕು ಹಾಕಬೇಕು. ಮೆಲುಕು ಹಾಕಿದರೆ ನಮ್ಮ ಜ್ಞಾನದ ಹಲುಕು ಪ್ರಜ್ವಲಿಸ್ತತಿ. ಅದು ತಲೆ ಹಡಿಗೆ ಮಾತ್ರವಾದ ಶಕ್ತಿ ಕೊಡ್ತತಿ. ನಾವೇನು ಮಾಡ್ತೀವಿ, ಇಲ್ಲ ತಲೆಗೆಲ್ಲ ತುಂಬ್ಕೊಂಡು ಬೆಳಗ್ಗೆ ಎದ್ದು ಒಂಥರ ಹುಚ್ಚನಾಯಿ ತಲೆ ಹಂಗೆ ಕಡುತ್ತ ಹಂಗೆ ಕೊಡಿಕೊಂಡು ಕೇಕ ಹೊಡ್ಕೊಂಡು ಹಂಗೆ ಹೊಂಟು ಬಿಡ್ತೀವಿ. ಆದ್ದರಿಂದ ಒಲೆ ಹಡಿಗೆ ಎಷ್ಟು ಪ್ರಾಮುಖ್ಯನೋ ತಲೆ ಹಡಿಗೆನೂ ಅಷ್ಟೇ ಪ್ರಾಮುಖ್ಯ. ಯಾಕಂದರೆ ಇದಕ್ಕೆ ಮಸ್ತಕಾಂತರ ಇದಕ್ಕೆ ನಾವೇನು ಮಾಡಿದ್ವಿ, ಇದನ್ನು ಬುಳ್ಳೆ ಮಾಡ್ಕೊಂಡ್ವಿ, ತಲೆ ಮಾಡ್ಕೊಂಡ್ವಿ. ಇದು ಮಸ್ತಕ. ಯಾಕಂದರೆ ಆ ತಾಯಿ ಅದರೊಳಗೆ ಜಾನಪದದೊಳಗೆ 64 ವಿದ್ಯೆಗಳು ಅಡಕವಾಗ್ಯವ. 64 ವಿದ್ಯೆಗೆ ತಾಯಿ ಬೇರು. ನಮ್ಮ ಜಾನಪದ ಎಂಥದಪ್ಪ ಅಂತಂದರೆ ಅದೆಷ್ಟು ಅಡ್ರ, ಎಷ್ಟು ಎತ್ತರ, ಎಷ್ಟು ಆಳ, ಎಷ್ಟು ವಿಸ್ತಾರ ಐತೆ ಅಂತಂದರೆ, ಜಾನಪದ ಎನ್ನುವುದು ಜನಸಾಮಾನ್ಯರ ದಿನಬಳಿಕೆಯೊಳಗಳ ತನುಮನದ ತಾಕತ್ತನ್ನು ಮತಿಸಿ ಮಥನ ಮಾಡಿದಂಥ ಬಹು ಜಂಥರ್ ಮಂಥರ್ ಅಂತರ್ ಮೂಲ ವಟವೃಕ್ಷದ ಆಳವಾದಂಥ ಜನವಾಣಿ ಬೇರು. ಅಂತಪ್ಪ ಬೇರಿನ ಆಧಾರದಿಂದ ಫಲ್ಲೈಸುವಂಥ ಕವಿವಾಣಿ ಒಗರಿನ ಒಗ್ಗರಣೆಯ ಚಿಗುರು. ಇವು ಎರಡರ ಮನದಾಳದ ಘನವಂತಿಕೆಯ ಅನುಭವಿಸಿದ ಅನುಗೂಡಿದ ಅರ್ಥವತ್ತಿನ ದರ್ಪಣದೊಳೊಪ್ಪಿನ ನಿಬಂಧನೆಯ ನಿರ್ಧಾರವೇ ಹೊರಕವಿತ್ವದ ವಜ್ರಮುಷ್ಟಿಯ ಸ್ವರವಿನ್ಯಾಸದ ಸರಸ್ವತಿಯ ಹೃದಯ ಸಿರಿವಂತಿಕೆಯ ವಾಕ್ಪುಷ್ಪದ ಅಂಗಿರಣವೇ ಯಮ್ಮಪ್ಪ ದೆವ್ವನ ಗುಂಡಿ ಯುಗಧರ್ಮನ ಅಂತರ್ಮುಖಿ ಅಮರ ಸಂದೇಶ ನೋಡ. ಹಳ್ಳ್ಯಾಗ ಕಳ್ಳಿ ಸಾಲಾಗ ಕೊಳ್ಳಿ ಬೆಳಕಿಲಿ ಉಳ್ಳಿ ಕಾಳುದಕ ತೆಳ್ಳು ಹುರ್ಕೊಂಡು ಕುಡಿದಂಥ ಹಳ್ಳಿ ಮಕ್ಕಳ ಕಳ್ಳಿ ಸಾಲಾಗ ಆಡ್ತಾರಲ್ಲ ಅಂಥ ಹಳ್ಳಿ ಮಕ್ಕಳನ್ನು ಬಾಡಿಗೆ ತೊಗೊಂತಾಳಂತ ಬಾಯ ಶಾಡ್ದು. ಅದಕ್ಕೆ ಹಳ್ಳ್ಯಾಗೆ ಇರೋದು ಗಿಡಮೂಲಿಕೆ, ಪ್ಯಾಟ್ಯಾಗಿರೋ ತೇಟು ಬುಡುಬುಡಿಕಿ ಅಂತಾರೆ. ಆ ಹಳ್ಳ್ಯಾಗ ಮಕ್ಕಳು 8 ಜನ ಜ್ಞಾನಪೀಠ ಪ್ರಾಶಸ್ತಿ ತೊಗೊಂಡವರು ಹಳ್ಳ್ಯಾಗಿದ್ದಾರೆ, ಯಾರು ಪ್ಯಾಟ್ಯಾಗಿದ್ದಾರಲ್ಲ. ಅವ್ರು ಯಾರಪ್ಪ ಅಂತಂದರೆ, ಕುಪ್ಪಳಿಸಿ ಕುರುಬಿಡಿದರೆ ಕುವೆಂಪು ಆಗುವೆ, ಬೆಂದರಳಿದರೆ ಬೇಂದ್ರೆ ಆಗುವೆ, ಕಾರ್ಯದಲ್ಲಿ ಕಾರ್ಯ ಕೈಗೂಡಿದರೆ ಕಾರಂತರಾಗುವೆ, ಆಸ್ತಿ ಒಳಗೆ ಆಸ್ತಿ ಗಳಿಸಿದರೆ ಮಾಸ್ತಿ ಆಗುವೆ, ಗೋಪ್ಯದ ಒಳಗಿನ ಗೋಪ್ಯ ಒಕ್ಕರೆ ಗೋಕಾಕರಾಗುವೆ, ಅಂತ ಅನಂತದ ಸಂತೆಯನ್ನು ಮಾಡಿದರೆ ಅನಂತ ಮೂರ್ತಿಯಾಗುವೆ, ಗಿರಿಶೃಂಗ ದೊಡಮೂಡು ಗುಡುಗೆದ್ದು ನಿಂತರೆ ಗಿರೀಶ ಕಾರನಾಡರಾಗುವೆ, ಕುಂಭದೊಳಗಿನ ಬಿಂಬ ಒಂಬಣ್ಣ ಕೆಳೆದರೆ ಚಂದ್ರಶೇಖರ ಕಂಬಾರರಾಗುವೆ. ಇಂತೆಲ್ಲದಕ್ಕೂ ಯಮ್ಮಪ್ಪ ದೆವ್ವನ ಗುಂಡಿ ಯುಗಧರ್ಮನ ಅಂತಃಕರಣ ನಿನಗಾಯಿತಂದರೆ ಅಂತಿಂಥವರಿಗೆಲ್ಲ ಮಂತ್ರೋಪದೇಶ ಮಾಡುವಂಥ ದೊಡ್ಡ ಮಂಥನಾಗುವೆ ನೋಡ, ದೊಡ್ಡ ಮಂತ್ರ. ಇದು ಲೋಕಾನುಭವ ಶಿಕ್ಷಣ, ಅಲೌಕಿಕದ ಅಪರೋಕ್ಷದ ಅನುಭವ ಶಿಕ್ಷಣ. ಅಂದರೆ ಎಂಥದಪ್ಪ ಅಂದರೆ, ಇದು ಬ್ರಹ್ಮಾಂಡ, ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು ಇದು ಬ್ರಹ್ಮಾಂಡ, ಕಣ್ಣಿಗೆ ಕಾಣೋದು ಇದು ಪಿಂಡಾಂಡ. ಇಂಥ ಪಿಂಡಾಂಡ, ಬ್ರಹ್ಮಾಂಡ ಸಣ್ಣದು, ಪಿಂಡಾಂಡ ದೊಡ್ಡದು. ಅದಕ್ಕೆ ಪಿಂಡ ನೋಡಿದರೂ ಈಟೈತೆ, ಬ್ರಹ್ಮಾಂಡ ಇದರೊಳಗಡೆಗೈತೆ. ಸಾಧನೆಯಿಂದ ಶೋಧಿಸಿ ನೋಡಿದರೆ ಸರ್ವವು ಇದರೊಳಗೆ ನಿಂತೈತೆ.
ಉತ್ತುಂಗದ ಶಿಖರುನ್ಮನೆಯೊಳಗೆ ಗುಪ್ತವಾದ ಗುಡಿ ಕಟ್ಟೈತೆ, ಅಲ್ಲಿ ಗಚ್ಚಿನ ಮಾಧ್ವರ ತೆರೆದೈತೆ, ರತ್ನ ಖಚಿತ ನಮ್ಮ ಮಂಟಪದೊಳಗೆ ನಿಚ್ಚಳ ಜ್ಯೋತಿಯು ನಲಿತೈತೆ, ಈ ಪಿಂಡ ನೋಡಿದರೂ ಈಟೈತೆ, ಬ್ರಹ್ಮಾಂಡ ಇದರೊಳಗೆ ಅಡಗೈತೆ. ಅಷ್ಟೇ ಅಲ್ಲ, ಸಪ್ತ ಸಮುದ್ರದ ಗುಪ್ತದ ಗೂಢಾರ್ಥ ಗುಣಿಸಿ ನೋಡು ಗುರು ತತುತೈತೆ, ಅಲ್ಲಿ ಒಳೆಯುವ ಸುಳಿಗಾಳಿ ಸೆಳೆಯೈತೆ, ಅದರ ಇಕ್ಕಟ್ಟಿನಿಂದಲ ಇಕುಮತ್ತು ಅರುತಾಗ ದಕ್ಕದು ನಿನಗ ಸಾಜೈತೆ, ಪಿಂಡ ನೋಡಿದರೂ ಈಟೈತೆ, ಬ್ರಹ್ಮಾಂಡ ಇದರೊಳ ಅಡಿಗೈತೆ. 9 ಬಾಗಿಲು ಸಂಗಮ ಶರಣರ ಹಿಂಗಿತ ಗುಂಗಿನ ಗುಳಿಗೈತೆ, ಗುರುಲಿಂಗದ ಕುರುವಿನ ಮಡುವೈತೆ, ಅದರಂಗನೆ ಅರಿಯದ ಚೆಂಗುಲಿನರನಿಗೆ ಪಂಗನಾಮದ ಮುದ್ರೆ ಐತೆ, ಈ ಪಿಂಡ ನೋಡಿದರೂ ಈಟೈತೆ, ಬ್ರಹ್ಮಾಂಡ ಇದರೊಳಗಡೆಗೈತೆ. ಪುಂಡರಿಗರಿಯದು ತೇಟು ಬಂಡರಿ ತಿಳಿಯೋದು, ಪುಂಡರಿಗರಿಯದು ತೇಟು ಬಂಡರಿ ತಿಳಿಯೋದು, ಕಂಡುಂಡ ಶರಣರಿಗೊಳಿತೈತೆ, ದೊಡ್ಡ ಪಂಡಿತರಿಗೆ ಕೊಂಡಿ ಹಾಕತೈತೆ, ಪಿಂಡ ಬ್ರಹ್ಮಾಂಡದ ಹೊಂಡದೊಳಿಳಿದಾಗ ಗಂಡದ ಯುಗದನ್ನು ತೋರುತ್ತೈತೆ, ಈ ಪಿಂಡ ನೋಡಿದರೂ ಈಟೈತೆ, ಬ್ರಹ್ಮಾಂಡ ಇದರೊಳಗಡೆ. ಇಂಥ ಶಿಕ್ಷಣವನ್ನು ಇವತ್ತು ವಿಜ್ಞಾನ ಯುಗ, ಕಂಪ್ಯೂಟರ್ ಯುಗ, ಪ್ಲಾಸ್ಟಿಕ್ ಯುಗ, ಇದೇನಾಗೈತೆ ಅಂತಂದರೆ ಇವತ್ತು ಈ ಯುಗದಲ್ಲಿ ಇಂಥ ಮಕ್ಕಳಿಗೆ ಈ ಶಿಕ್ಷಣವನ್ನು ಕಲಿಸಿದ್ದೇ ಆದರೆ, ಲೋಕಾನುಭವ ಶಿಕ್ಷಣವನ್ನು ಕಲಿಸಿದ್ದೇ ಆದರೆ ಅವ್ರು ಏನಾಗ್ತಾರಪ್ಪ ಅಂದರೆ ತುತ್ತಿನ ಕಾಯಿ ಆಗಲ್ಲ, ತತ್ವದ ಕಾಯಿ ಹಾಕಾರೆ. ತತ್ವದ ಕಾಯಿ, ತತ್ವ ತಾತ ಕೆಳಗೆ ವಾವತ್ತು, ಹೌದಾ? ವಾವತ್ತು ತೆಗೆದ್ರೆ ಏನಾಗತ್ತೆ? ತಾ ಆಕತ್ತೆ. ವಾವತ್ತು ತೆಗೆದ್ರೆ ಏನಾಗತ್ತೆ? ತಾ ಆಕತ್ತೆ. ವಾವತ್ತು ಹಾಕಿದ್ರೆ ತತ್ವ ಆಕತ್ತೆ. ಅಂದರೆ ಇದು 5 ತತ್ವದಿಂದ ಕೂಡಿರ್ತಕ್ಕಂಥ ಕಾಯ, ಪಂಚತತ್ವದಿಂದ ಕೂಡಿರ್ತಕ್ಕಂಥ ಕಾಯ. ಇದರೊಳಗೆ ಪರಾತ್ಪರ ವಸ್ತು, ಅಖಂಡ ವಸ್ತು ಇದರೊಳಗೆ ಅಡಗಿದ್ದಾನೆ. ಇದರೊಳಗೆ ನಿನ್ನ ಸ್ವರವೇ ನಿನಗೆ ಮಹತ್ತು, ಅಂತಾದು ಮಾ ತತ್ವದೊತ್ತು, ಅಷ್ಟಸಿದ್ಧಿಯ ಸ್ವತ್ತು, ಅದ್ವಿತೀಯ ಬಹು ಸಂಪತ್ತು, ವಿದ್ವತ್ತಿನೊಳಗಳ ಮಾ ವಿದ್ವತ್ತು, 64 ವಿದ್ಯಕ್ಕೂ ಆಧಾರದ ಸ್ವತ್ತು, ನೀನಿದ್ದಲ್ಲೇ ಅದು ಇತ್ತು, ನಿಂದು ನೀನದರೊಳಗೆ ಹೊತ್ತು, ಖುದ್ದು ಕಂಡು ಉಂಡು ಊಟದದ್ದು ಬಸ್ತು, ಗಣ ನೇಮ ನಿಧಿ ದ್ಯಾಸದ ಒಲವಿನ ಹೊತ್ತು. ಇಂಥದ್ದೆಲ್ಲ ಎಮ್ಮಪ್ಪ ದೇವನಗುಂಡಿ ಯುಗಧರ್ಮದೊಳಗೆ ಬಂದು ಬಿತ್ತು ನೋಡು ಅಂತೆಲ್ಲ ಗರದಿ ಗಮ್ಮತ್ತು, ಬಂದು ಬಿತ್ತು ನೋಡು ಅಂತೆಲ್ಲ ಗರದಿ. ಈ ಶಿಕ್ಷಣವನ್ನು ಈಗಿನ ಮಕ್ಕಳಿಗೆ ಒಂದು 6 ತಿಂಗಳು ಟ್ರೈನಿಂಗ್ ಕೊಟ್ಟರೆ ಅವು ತುತ್ತಿನ ಕಾಯಿ ಆಗಲ್ಲ, ತತ್ವದ ಕಾಯಿ. ಅದಕ್ಕೆ ಕಾಲದ ಕಿಮ್ಮತ್ತು, ಕಾಯಕದ ಮಹತ್ವ, ಕಾಸಿನ ಸವಲತ್ತು ಅರ್ಥಂಥ ವ್ಯಕ್ತಿತ್ವದ ಅನುಭವದ ಗಣಮನದ ನಿಧಿ ದ್ಯಾಸದಳು ಸಮಗಟ್ಟಿ ತೂಗಿ ತಾಗಿ ಬಾಗಿದಂಥ ಮಹಾತ್ಮನಿಗೆ ಮಸ್ತಕ ಸಂಪತ್ತು, ಹೃದಯ ಸಂಪತ್ತು, ಆರೋಗ್ಯ ಸಂಪತ್ತು, ಭಾಷಾ ಸಂಪತ್ತು, ಆರ್ಥಿಕ ಸಂಪತ್ತು ಕರಿಯದೋಡೋಡಿ ಬಂದು ಸಿರಿಮುಡಿಯ ಸುತ್ತಿ ಎಮ್ಮಪ್ಪ ದೆವ್ವನಗುಂಡಿ ಯುಗಧರ್ಮನ ಅಂಗಳದೊಳಗೆ ಗರಬಡಿದು ನಿಲ್ಲುವುದು ನೋಡಿ. ಇವತ್ತೇನಾಗಿದೆ ಅಂತಂದರೆ ಮಾನವ ಈ ವಿಜ್ಞಾನ ಯುಗ, ಇದು ಎಂಥದಪ್ಪ ಇದು ಅಂದರೆ ವಿಜ್ಞಾನ ಎನ್ನುವುದು ಥೇಟ ಅಜ್ಞಾನಿಗಳ ಕೈ ಸಿಕ್ಕು ಹಗ್ಗಕ್ಕೆ ಮುಗ್ಜೋಳಾಗಿ ನೆಗ್ಗುಲು ಮಳ್ಳಿನ ನೆಟೇಟನ್ನು ತಿಂದು ಮುಗ್ಗುರಿಸಿ ಮೂರೊಳ್ಳಾಗಿ ಮುದುಮುದುರಿ ಮೂರಂಬಟ್ಟೆ ಮೂರ್ಖರಾದ ಹಿಡಿದು ಗೋರ್ಕಲ್ನ ಮೇಲೆ ಗಿರಿಕೆ ಹೊಡೆಯುತ್ತಾ ಹುರುಕ ನೆರಕೆ ಕಂಡಿಗಳು ತುರಿ ತೀಟೆ ಪೇಟವನ್ನು ಕಟ್ಟುತ್ತಾ ಕೋಟಿ ಗಣಕವನ್ನು ಕೂಡಿ ಹರಿಯುತ್ತಾ ಕೂಡಿ ಬಾಳುವವರ ಕುರುವನ್ನು ತೊರೆದು ಕೇಡಿನ ಕಡಲ ಮುಂದೆ ತೋಡಿ ಹಾಕುತ್ತಾ ನಿಂತರೆ ಮೋಡಿ ಆಟದೊಡೆಯನಾದಂಥ ಎಮ್ಮಪ್ಪ ದೆವ್ವನಗುಂಡಿ ಯುಗಧರ್ಮನ ಶುಜ್ಞಾನದ ಮರವಾಣಿ ಬರ್ತದೆ. ಈ ಮಾನವನಿಗೆ ಪರಮಾತ್ಮ 6 ಜ್ಞಾನ ಕೊಟ್ಟಾನ. 6 ಜ್ಞಾನ ಯಾವಪ್ಪ ಅಂದರೆ ಅಜ್ಞಾನ, ವಿಜ್ಞಾನ, ಸುಜ್ಞಾನ, ಮಹಾಜ್ಞಾನ, ದಿವ್ಯಜ್ಞಾನ, ಬ್ರಹ್ಮಜ್ಞಾನ. 743 ಕೋಟಿ ಪ್ರಜಾಸಂಖ್ಯೆ ಇದೆ. ಈ 743 ಕೋಟಿ ಪ್ರಜಾಸಂಖ್ಯೆ ಎಷ್ಟ್ರಾಗೈತಪ್ಪ ಅಂದರೆ ಅಜ್ಞಾನದಿಂದ ವಿಜ್ಞಾನಕ್ಕೆ ಬಂದತೆ, ವಿಜ್ಞಾನದಿಂದ ಅಜ್ಞಾನಕ್ಕೆ ಮ್ಯಾಕ್ ಹಡ್ರೇ. ಇದು ಕಾಯಸ್ ಎಷ್ಟೈತೆ? 10ರಿಂದ 25 ತನಕ ನೆಡಗಾಲು, 25ರಿಂದ 50ಕ್ಕೆ ಅಡ್ರಗಾಲು, 55ರಿಂದ 75ಕ್ಕೆ ತೊಡರಗಾಲು. ನಿದ್ರೆಗೆ 50 ಕಳೆದೆ, ಮಕ್ಕಂದೆ 50. 100 ವರ್ಷ ಆಯಸ್ಸು ಇವನಿಗೆ ಐತಿ, ಮಾನವನಿಗೆ 100 ವರ್ಷ ಐತೆ ಆಯಸ್ಸು. 100 ವರ್ಷ ಆಯಸ್ಸಿನಾಗೆ 50 ವರ್ಷ ನಿದ್ರೆ ಮಾಡಿಬಿಟ್ಟು ಹೋಗ ಅವನು ಬಜಿತಿ ನೋಡಿ. ಮಕ್ಕಂದೆ ಮುದುಕರಾಗ್ಬಿಟ್ಟು. ನಿದ್ರೆಗೆ 50 ಕಳೆದೆ, ಬುದ್ಧಿಲ್ದು 30 ಕಳೆದೆ. ಶುದ್ಧ ಜ್ಞಾನ 20 ಬಂದಾಗ ಥೇಟ್ ಕದ್ದು ಕಾಯಕ್ಕೆ ಮಾಡ್ತೀವಿ. ಎಷ್ಟು ಅನ್ಯಾಯ ಮಾಡಿದ್ವಿ. ಪರಮಾತ್ಮ ನಮ್ಮನ್ನು ಯಾಕೆ ಕಳಿಸ್ಯಾರ? ಏನು ಅವ್ರಿಗೇನು ಬುದ್ಧಿಲ್ಲ ಅಂತ ಕಳಿಸ್ಯಾನೇನು? ಈ ಮಾನವನ್ನು ನರರೂಪಿ ಸದ್ಗುರುವಿನ ಅಪರಾವತಾರ ಇವ. ಸಮಾಜದೊಳಗೆ 9 ನಮೂನೆ ಗುರುಗಳಿದ್ದಾರೆ. ಯಾರವರು?
ಯಂತ್ರಗುರು, ಮಂತ್ರಗುರು, ತಂತ್ರಗುರು, ಶಾಟಿಗೆ ಗುರು, ಪೋಟಿಗೆ ಗುರು, ಸಾಧಕ ಗುರು, ಬೋಧಕ ಗುರು, ವಿದ್ಯಾಗುರು, ನರಸ್ವರೂಪಿ ಸದ್ಗುರು. 9 ನಮೂನಿ ಗುರುಗಳದ. ಅದರಲ್ಲಿ ವಿದ್ಯಾಗುರು 2ನೇವರು, ಸದ್ಗುರು 1ನೇವರು. ಸದ್ಗುರು ಆಗ್ಬೇಕಾದ್ರೆ ಏನಪ್ಪ ಅಂತಂದರೆ 9 ಡಿಗ್ರಿ ಪಾಸ್ ಆಗಬೇಕು. ಈ ಡಿಗ್ರಿಗಳಲ್ಲ ನೀವು ಮಾಡ್ತಾರೆ, ಈ ಡಿಗ್ರಿ ಅಲ್ಲ, ಆ ಡಿಗ್ರಿನೇ ಬೇರೆ. ಅವು ಯಾವಪ್ಪ ಅಂತಂದರೆ ನೀತಿ, ನೇಮ, ಘನತೆ, ಗೌರವ, ವ್ಯಕ್ತಿತ್ವ, ತತ್ವನಿಷ್ಠೆ, ಕೈ, ಬಾಯಿ, ಕಚ್ಚೆ ಡಿಗ್ರಿ ಪಾಸ್ ಆಗೋದು ಭಾಳ ಕಷ್ಟ. ಅದಕ್ಕೆ ನಮ್ಮ ಹಿರಿಯರು ಕಚ್ಚೆ ಹಾಕಿರೋದು ಭಾಳ ಬಂದೋಬಸ್ತದು. ಆ ಸದ್ಗುರು ಆದಂಥವನು ಕಚ್ಚೆ ಡಿಗ್ರಿಗಳ ಪಾಸಾಗಿರ್ತಾನೆ. ಆವಾಗ ಏನಾಗ್ತದಪ್ಪ ಅಂತಂದರೆ ಇದು 52 ಅಕ್ಷರ ಪೆಟ್ಟಿಗೆದು. ಅ ಎಂದರೆ ಆರೂಢ, ಇ ಎಂದರೆ ಈರೂಢ, ಉ ಎಂದರೆ ಅಲ್ಲಿ ಉಂಡು ನೋಡ, ರು ಎಂದರೆ ರೂಢಿಗೆ ಪಾಠ, ಎ ಐ ಎಂದರೆ ಒಂದು ಎದ್ದಟ್ಟು, ಎ ಐ ಓ ಅಂ ಆಹ, ಖ ಗಾ ಗನ್ಯ, ಛ ಜಾಜನ್ಯ, ಠಾಠ ಡಾಡಣ್ಣ, ತಾತ ದಾದನ್ನ, ಪಾಪ ಬಾಬಮ್ಮ, ಯಾರ ಲಾವ ಶೇಷ ಸಾಹ ಲಕ್ಷ್ಯ. 52 ಅಕ್ಷರ. 52 ಅಕ್ಷರ ಖಂಡಿತ, ಅದ್ರ ಒಳಗದನೇ ಎಲ್ಲ ಪಂಡಿತ. ಈ ಮಾತು ಖಂಡಿತ. ಈ 52 ಅಕ್ಷರ ಸಾಕ್ಷಾತ್ಕಾರ ಅವನಿಗೆ. ಸಾಕ್ಷಾತ್ಕಾರ ಆದಾಗ ವಿದ್ವತ್ ಒಡಮೂಡಿ. ವಿದ್ಯೆನೇ ಬೇರೆ, ವಿದ್ವತ್ತೇ ಬೇರೆ. ಇವತ್ತು ವಿದ್ಯಾ ಕಲ್ತರು ಎಲ್ಲಿ ಬೇಕೋ ಅಲ್ಲಿದ್ದಾರೆ. ಆದರೆ ವಿದ್ವತ್ತು ಒಡಮೂಡಿತ್ತಲ್ಲ, ಅವರು ಕೋಟಿಗೊಂದೇ ನೀಟು, ಮಿಕ್ಕದ್ದೆಲ್ಲ ಈಟು ಆಟು ಹುಣಸೆ ಬೋಟು. ಕೋಟಿಗೊಂದೇ ನೀಟು, ಮಿಕ್ಕದ್ದೆಲ್ಲ ಈಟು ಆಟು ಹುಣಸೆ ಬೋಟು. ಆದ್ದರಿಂದ ಆ ವಿದ್ವತ್ತಾದಂಥ ಅಕ್ಷರ ಸಾಕ್ಷಾತ್ಕಾರ ಎಂಥದಪ್ಪ ಅಂದರೆ ಅಕ್ಷರ ಸಾಧನೆಯ ಧ್ವನಿ ತರಂಗದ ಭಾವನೆಯ ಪದಚ್ಛೇದನದ ಬಿಡಿ ಅರಳಿದ ಮಾತಿನ ಮಲ್ಲಿಗೆ ನಿನ್ನ ಕಂಠ ಪೆಟ್ಟಿಗೆಯೊಳಗಿನ ಟೇಂಕಾರದಿಂದೊಡಮೂಡಿದ ಆಂತರಿಕ ಲಕ್ಷಣದೊಳಗಿರುವ ಮೋಡಿ ತೋಡಿ ಬೀಡು ತೋರ್ಕೆಯೇ ಅಕ್ಷರದ ಶ್ರುತಿ ಮೂಲ. ಇಂತಪ್ಪ ರುಜುವತ್ತಿನ ನಿಜದಧ್ಯಾಯನವೇ ಮಸ್ತಕದಿಂದೊಂಡುವಂಥ ಪುಸ್ತಕವಾಗುವುದು ನೋಡ. ಅಂಥದರ ಅಭ್ಯಾಸದ ಆದಿ ಹಿಡಿದು ಸಾಧಿಸುತ್ತಾ ಶೋಧನೆಯನ್ನು ಮಾಡಿದ್ದೇ ಆದರೆ 64 ವಿದ್ಯೆದೊಳಗಿನ ಅಂಬರದಿಂಬು ತುಂಬಿದನು. ಅದಕ್ಕೆ ಗಂಭೀರವಾದ ಮುದ್ರೆ ಹಾಕುವಂಥ ಯಮ್ಮಪ್ಪ ದೆವ್ವನಗುಂಡಿ ಯುಗಧರ್ಮದೊಳಗೆ ಬ್ರಹ್ಮವಿದ್ಯೆ ನಿನಗೆ ಪ್ರಾಪ್ತವಾಗುವುದು ನೋಡ. ಅಜ್ಞಾನಿಗೆ ತಿಳಿಯದು, ವಿಜ್ಞಾನಿಗೆ ಒಳೆಯದು. ವಿಜ್ಞಾನಿ ಎಷ್ಟು ಕಂಡಿಡ್ತಾನೆ? ಸಮುದ್ರದ ಒಂದು ಬಕ್ಸೆ ನೀರು ನೋಟ್ ಕಂಡಿಡ್ತಾನೆ. ಇವತ್ತು ಒಂದು ಸಮುದ್ರದ ಹತ್ರ ಹೋಗಿ ಯಾವನೊಬ್ಬನು ಒಂದು ಬಕ್ಸೆ ಕಡ ಕೊಡು ಅಂತ ಕೇಳಿದ್ನಂತೆ ಸಮುದ್ರದ ಹತ್ರ ಹೋಗಿ. ಹಾಗೆ ಇವತ್ತು ವಿಜ್ಞಾನವನ್ನು ಒಂದು ಬಕ್ಸೆ ಒಟ್ಕೊಂಡಿದ್ದಾನೆ. ಇವತ್ತು ಅಜ್ಞಾನಿಗೆ ತಿಳಿಯದು, ವಿಜ್ಞಾನಿ ಒಳೆಯದು. ಸುಜ್ಞಾನದ ಸೂಕ್ಷ್ಮನಾಳದೊಳಗೆ, ಮಹಾಜ್ಞಾನದ ಮರವೇರಿ, ದಿವ್ಯಜ್ಞಾನದ ಧೀಮಂತ ಮಾಮನೆಯೊಳಗೆ ಬಮ್ಮನನ್ನು ಕಂಡು ಸುಮ್ಮನಿದ್ದಂಥ ಯಮ್ಮಪ್ಪ ದೆವ್ವನಗುಂಡಿ ಯುಗಧರ್ಮನ ಅರುವಿನ ಕುರುಗುಂಡ ಅರುಣೋದಯದ 6 ಜ್ಞಾನಕ್ಕೆ ಶರಣೆಂಬೇನೆ ನೋಡ. ಈ ಮಾನವನೊಬ್ಬನಿಗೆ ಮಾತ್ರ 6 ಜ್ಞಾನ ಕೊಟ್ಟಿದ್ದಾನೆ, ಮಿಕ್ಕಕ್ಕೆ ಯಾವಕ್ಕೂ ಕೊಟ್ಟಿಲ್ಲ. ಅದೇ ಅಂಡಜ 21, ಪಿಂಡಜ 21, ಜರಾಯುಜ 21, ಊರ್ಧ್ವಜ 21, 83,99,999 ಜೀವಜಂತುಗಳು ಇವತ್ತದ ವಾಲಿ. ಅವೆಲ್ಲ ಏನಾಗಿದೆ ಅಂತಾರೆ, ಎಲ್ಲ ಕೆಳಕ ನೋಡ್ತವೆ, ಎಲ್ಲ ಅಧೋಪಥ. ಯಾವ ಮ್ಯಾಕ್ ನೋಡೋಕೆ ಹಕ್ಕಿಲ್ಲ. ಇವನೊಬ್ಬನೇ ಮ್ಯಾಕ್ ನೋಡು. ಇವನೊಬ್ಬನಿಗೆ 6 ಜ್ಞಾನ ಕೊಟ್ಟಾರೆ: ಅಜ್ಞಾನ, ವಿಜ್ಞಾನ, ಸುಜ್ಞಾನ, ಮಹಾಜ್ಞಾನ, ದಿವ್ಯ ಬ್ರಹ್ಮಜ್ಞಾನ. ನೀವು ಇವತ್ತು ವ್ಯಾಸಂಗ ಮಾಡೋಕ್ಕೆ ಬಂದಿರಿ. ವ್ಯಾಸಂಗ ಮಾಡ್ಬೇಕಾದ್ರೆ ವ್ಯವಸ್ಥೆ ಭಾಳ ಚೆಂದ ಇರಬೇಕು. ನಮ್ಮ ವ್ಯವಸ್ಥೆ ಏನೈತಿ, ನಮ್ಮ ಜ್ಞಾನದ ವ್ಯವಸ್ಥೆ, ನಮ್ಮ ತಿಳಿವಿನ ವ್ಯವಸ್ಥೆ, ನಾವು ನಿಲ್ಲೋ ವ್ಯವಸ್ಥೆ, ನಾವು ನಡೆದಾಡೋ ವ್ಯವಸ್ಥೆ, ನಾವು ನುಡಿದಾಡೋ ವ್ಯವಸ್ಥೆ, ನಮ್ಮ ನೋಡೋ ವ್ಯವಸ್ಥೆ, ನಾವು ಕೇಳೋ ವ್ಯವಸ್ಥೆ, ಇವೆಲ್ಲ ಚೆಂದ ಇರಬೇಕು. ಆಗ ಮನುಷ್ಯತ್ವ ತನ್ನಟಿ ತಾನೇ ಉಗುಮುವಂಥದ್ದು. ಮನುಷ್ಯತ್ವ ಇದೆಯಲ್ಲ ಭಾಳ ಅಪರೂಪ. ಮನುಷ್ಯನಾಗಿ ಬಾಳೋದೇ ಭಾಳ ಕಷ್ಟ. ಮನುಷ್ಯನಾಗಿ ಬಾಳೋದೇ ಭಾಳ ಕಷ್ಟ. ಆದ್ದರಿಂದ ಇಂಥ ಮನುಷ್ಯತ್ವದ ಜನ್ಮವನ್ನು ನಾವು ಎತ್ತಿ ಬಂದಿದ್ದೀವಲ್ಲ, ನಾವು 3 ಋಣ ತೀರಿಸಬೇಕು. ಹುಟ್ಟಿದೂರಿನ ಋಣ, ಎತ್ತ ಮಾತೆಯ ಋಣ, ನೆತ್ತಿ ಜ್ಞಾನವ ಕೊಟ್ಟ ಗುರು ಋಣ. ಹುಟ್ಟಿದೂರಿನ ಋಣ, ಹುಟ್ಟಿದವರು ಸ್ವರ್ಗಕ್ಕೆ ಮಿಗಿಲು. ನಾವೆಲ್ಲೋ ಫಾರಿನ್ನಾಗಿದ್ದರೂ ಕೂಡ ರಾತ್ರಿ ಹೊತ್ತಂಗೆ ಒಂಥರ ಗಾಣ ಕೇಳ್ದಂಗೆ ಆಗ್ತದೆ. ನಮ್ಮ ಊರು, ನಮ್ಮ ಪರಿಸರ, ನಮ್ಮ ಬಾಳು
ನಮ್ಮ ವ್ಯವಹಾರ ಇವೆಲ್ಲ ಎಂತನಿಗೂ ಕೂಡ ಅದು ಗಾಣ ಕಳಿತದೆ. ಆ ಋಣ ತೀರಿಸ್ಬೇಕು ನಾವು. ಹುಟ್ಟಿದೂರಿನ ಋಣ, ಎತ್ತ ಮಾತೆಯ ಋಣ, ನೆತ್ತಿ ಜ್ಞಾನವ ಕೊಟ್ಟ ಗುರು ಋಣ, ತೀರ್ದಿದ್ರೆ ಪೃಥ್ವಿ ತೂಕದ ಋಣ ಯುಗಧರ್ಮ, ಪೃಥ್ವಿ ತೂಕದ ಋಣ ಯುಗಧರ್ಮ. ಇಂಥ ಇದು ಅಂತರ್ಮುಖಿ ಜ್ಞಾನ, ಲೌಕಿಕ ಜ್ಞಾನ, ಲೋಕಾನುಭವ ಜ್ಞಾನ, ಅಂತರ್ಮುಖಿ ಜ್ಞಾನ. ಇಂಥ ಅಂತರ್ಮುಖಿ ಜ್ಞಾನವನ್ನು ಇಲ್ಲಿ ನೀವು ಪಡೆದದ್ದೇ ಆದರೆ ನಮ್ಮ ಸರ್ಕಾರ ಒಂದು ವರ್ಷಕ್ಕೆ 4,343 ಕೋಟಿ ಖರ್ಚು ಮಾಡ್ತದೆ ಇದಕ್ಕೆ, ಶಿಕ್ಷಣಕ್ಕೆ. 4,343 ಕೋಟಿ ನಮ್ಮ ಕರ್ನಾಟಕದೊಳಗೆ ಖರ್ಚಾಗ್ತದೆ. ಆದರೆ ಸರ್ಕಾರ ಇಷ್ಟು ರೊಕ್ಕವನ್ನು ನಮಗಾಗಿ ಖರ್ಚು ಮಾಡ್ತದಲ್ಲ, ನಾವು ದೇಶ ನಮಗೇನು ಮಾಡೈತೆ ಅನ್ನೋದ್ರ ಬದಲು ದೇಶಕ್ಕಾಗಿ ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋ ಒಂದು ಭಾವ ಇಲ್ಲಿ ನೀವು ಕರಗತ ಮಾಡಿಕೊಂಡ್ರಿ ಅಂತಂದರೆ ಸಮಾಜದ ಮುಖಿಯಾಗ್ತೀರಿ. ಸಮಾಜ ನಿಮ್ಮನ್ನು ಕೈ ಬೀಸಿ ಕರೀತದೆ. ಯಾಕಂದರೆ ಓದು ನೆಪ, ನಿಂದು ಜಪ, ಇವೆರಡು ಕೂಡಿರ್ ತಪ. ಓದು ನೆಪ, ನಿಂದು ಜಪ, ಇವೆರಡು ಕರಗತವಾದವು ಅಂತಂದರೆ ಅದು ತಪ. ಆಗ ಏನಾಗ್ತೀಯ, ವ್ಯಕ್ತಿತ್ವದ ಅನುಭವ ಉಗುಮಾಗ್ತದೆ. ವ್ಯಕ್ತಿ ಏನಾಗ್ತಾನೆ, ತತ್ವನಿಷ್ಠೆಯೊಳಗೆ ಹೋಗ್ತಾನೆ. ಆಗ ಸಮಾಜ ಇವನನ್ನು ಕಂಡು ಬಿಡ್ತದೆ. ಗಾಂಧಿ ಒಬ್ಬ ಸಾಮಾನ್ಯವಾದ ಮನುಷ್ಯ. ಇವತ್ತು ಆತನಿಗೆ ರಾಷ್ಟ್ರಪಿತ ಅಂತಾರೆ. ಯಾಕೆ? ಅಂಥ ಸಾಧನೆ ಮಾಡಿದರು. ನಮ್ಮವ್ರು ಎಂತೆಂಥ ಸಾಧನೆ ಮಾಡ್ಯಾರ. ಉಸಿರು ಹೋಗೋದ್ರೊಳಗೆ ನಿನ್ನ ಹೆಸರು ಉಳಿಬೇಕು. ಒಂದು ದಿನ ಹುಟ್ಟಿದ್ದೀವಿ, ಒಂದು ದಿನ ಸಾಯ್ತೀವಿ. ಉಸಿರು ಹೋಗೋದ್ರೊಳಗೆ ನಿನ್ನ ಹೆಸರು ಉಳಿಬೇಕು. ಉಸಿರಿನೊಳಗೆ ನಿನ್ನ ಹೆಸರು ಕಳ್ಕೊಬಾರ್ದು. ಅವಾಗ ಏನಾಗ್ತದೆ, ನಾವು ಬಂದದಕ್ಕೆ ಲಾಸ್ ಆಗ್ತದೆ. ಯಾಕಂದರೆ ಇಲ್ಲಿ ಎರಡು ನಮೂನಿ ಕಣ್ಣುಗಳದಾವೆ. ಇಲ್ಲಿ ಕಣ್ಣೊಡೆಯೋದು ಒಂದು, ಕಾಣದೆ ರೆಪ್ಪೆ ಹೊಡೆಯೋದೊಂದು. ಕಂಡು ರೆಪ್ಪೆ ಹೊಡೆಯೋದೊಂದು, ಕಾಣದೆ ರೆಪ್ಪೆ ಹೊಡೆಯೋದು ಇಲ್ಲದಾವೆ. ಇಲ್ಲಿ ನಮಗೆ ಜಗತ್ತಿನೊಳಗೆ ಯಾರ್ಯಾರೂ ವೈರಿಗಳಿಲ್ಲ. ನಮಗೆ ವೈರಿ ಯಾರಪ್ಪ ಅಂತಂದ್ರೆ ಇವರೇ, ಈ 5 ಜನ. ಇವನು ವಾರ್ತೆ ಖಾತೆನೋ, ಇವನು ನೋಟದ ಖಾತೆನೋ, ಇವನು ವಾಸನೆ ಖಾತೆನೋ, ಇವನು ನುಂಗ ಖಾತೆನೋ, ಒಳಾಗದನ್ನೆಲ್ಲ ರುಚಿ ಹಿಡಿಯೋ ಖಾತೆನೋ. ಈ ದೇಶ ಕಾಯಕ 32 ಜನ ಕಮಾಂಡ್ರನ್ನ ಇಟ್ಟಿದ್ದಾರೆ. ಈ ದೇಶ ಕಾಯಕ 3 ಜನ ಕಮಾಂಡ್ರನ್ನ ಇಟ್ಟಿದ್ದಾರೆ. ಇವನ ಕಾಯಕ 32 ಜನ ಕಮಾಂಡ್ರನ್ನ ಇಟ್ಟು ಕಳಿಸಿದ್ದಾರೆ. ಹೆಂಗೈತಿ? 32 ಜನ ಕಮಾಂಡ್ರ್, ಕೆಳಗದಿನಾರ ಮೇಲದ 32 ಜನ ಕಮಾಂಡರ್. ಆ ನ್ಯಾಯಿಗೆ ಹೇಳ್ತದೆ, ಲೇ ನನ್ನೇನು ಕಾಯ್ತಿರಲಿಲ್ಲ ನೀವು ಅಂತ. ಒಂದು ಸೂರ್ಯ ಏನಾರ ಅಪದ್ದು ನುಡಿ ಹಂಗೆ ಕಚ್ಚನ ಕಳೆದು ಬಿಡ್ತೀವಿ ಅಂತಾರೆ. ನನ್ನ ಮಗನೇ, ನಾನು ಹುಟ್ಟಿದೆ ನೀನು ಹುಟ್ಟಿದ್ದೇನರಲ್ಲ ಅಂತದ್ದು ಎಷ್ಟು ನೀರಿದ್ದಿದ್ದದು. ನ್ಯಾಲಿಗೆಯಲ್ಲಿ ಒಂದೇ ಸಹ ಹುಟ್ಟಿದವೇನ? ನ್ಯಾಲಿಗೆ ಹುಟ್ಟಿದ ಮೇಲೆ 7 ದಿನ ಕಲ್ಲು ಹುಟ್ಟಿದೆ. ನಾನು ಇರೋ ತನಕ ನೀವು ಇರ್ತೀರೇನರಲ್ಲ. ನ್ಯಾಲಿಗೆ ಇದ್ದಾಗಲೂ ಇಲ್ಲ, ನ್ಯಾಲಿಗೆ ಇರೋ ತನಕಲ್ಲೂ ಇಲ್ಲ. ನಡೆಯೋ ಮಾಡೋರು ನನ್ನೇನು ಮಾಡ್ತಾರೆ ಹೋಗ್ರಲ್ಲ ಅಂತ. ಆದ್ದರಿಂದ ಇದನ್ನು ಭಾಳ ಬಂದೋಬಸ್ತು ಕಟ್ಟಬೇಕು ಈ ನ್ಯಾಲಿಗೆನ. ಇವರೇ ನಮಗೆ ವೈರಿಗಳು. ಇದನ್ನು ನೀವು ಇಲ್ಲಿಂದ ತೇರ್ಗಡಿಯಾಗಿ ನಿಮ್ಮ ಮನೆಗೋಗಿ ಸಮಾಜದ ಮುಖಿಯಾದಾಗ ವೈರಿಗಳು ನಮಗೆ ಯಾರ್ಯಾರು ಅದಾರೆ ಅಂತಂದ್ರೆ ಯಾರ್ಯಾರು ಇಲ್ಲ. ಇವರನ್ನು ಸರಿ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಜಗತ್ತಿನೊಳಗೆ ವೈರಿಗಳಿಲ್ಲ. ಆದ್ದರಿಂದ ನೋಡಿ, ಈ ಕಣ್ಣೊಳಗೆ ಎಂಥ ಹಕ್ಕಿಕತ್ತೈತಿ. ಯಾವುದಾದ್ರೂ ಒಂದು ಸುಂದರವಾದ ಹೆಣ್ಣುಮಗಳು ಬಂದರೆ ಇಂಥ ನಮ್ಮ ಮಗು ಬಂದರೆ, ಎಲ್ಲಿ ಬಂದು ಎಲ್ಲಿಗೆ ಹೋಗ್ತೀಯ, ಒಬ್ಬಳೇ ಹೆಣ್ಣುಮಗಳು, ಹಿಂಗೆಲ್ಲ ಬರಬಾರ್ದು ನನ್ನ ಮಗಳೇ, ನೀನು ನೇರವಾಗಿ ಮನೆಗೆ ಹೋಗು, ಇಲ್ಲ ನಡಿ ನಾನು ಕಳಿಸ್ಬಿಡ್ತೀನಿ ಅನ್ನೋ ಮಾತು ಏನೈತೆ, ಹಿಂಗೆ ಕಣ್ಣು ಹೊಡೆಯಿದೆ. ಹಿಂಗಂದರೆ ಏನು ಹೇಳ್ತೀನಿ ಮತ್ತೆ ಹಿಂಗಂತ. ಈಗ ಸಾಮಾನ್ಯದ ಕೂದಲು ಅಂತ ತಿಳ್ಕೊಂಡೇನು, ಒಬ್ಬಿನ ಮಗಳು ಕೂದಲು ಕುಣಿತಕ್ಕೆ ಮೊಬ್ಬಾಗಿ ಈ ಜಾಗ ಜುಬ್ಬದ ಮೇಲೆ ಜುಬ್ಬ ಹರ್ಕೊಂಡು ಎಲ್ಲ ಗಬ್ಬೆತ್ತೋತು ಈಗ ಧರ್ಮ. ನೋಡಿ ಎಂಥವ್ರದಾರು ವೈರಿಗಳು. ಕಣ್ಣು ನೋಡೋದು ಇತಿಹಾಸದೊಳಗೆ ಏನೇನಾಗಿದ್ದಾರೆ. ಮತ್ತು ವೈರಿ ಎಲ್ಲಿದ್ದಾರೆ? ಇಲ್ಲರ ಅದಾರೇನು? ಇಲ್ಲದ. ನೋಡಿ, ಈ 5 ಜನ ಒಂದೇ ಥರ ಅದಾರೆ. ಇವನು ರಜೆ ಹಾಕಿ ಇವನ ಕೆಲಸ ಇವನಿಗೆ ಮಾಡೋಕ್ಕೆ ಬರಲ್ಲ, ಬರ್ತತೇನೆ? ಇವನು ರಜೆ ಹಾಕಿ ಇವನ ಕೆಲಸ ಇವನಿಗೆ ಮಾಡೋಕ್ಕೆ ಬರ್ತತೇನೆ? ಇವನು ರಜೆ ಹಾಕಿ ಇವನ ಕೆಲಸ ಇವನಿಗೆ ಮಾಡೋಕ್ಕೆ ಬರಲ್ಲ. ಇವನು ರಜೆ ಹಾಕಿ ಒಳಗಿನ ಕೆಲಸ ಇವನು ಮಾಡೋಕ್ಕೆ ಬರಲ್ಲ. ಎಲ್ಲ ಪ್ರಾಣಿಗಳ ಬಾಯಿ ಏಟೆಟ್ ಅಡ್ರ ಐತಲ್ಲ. ಇದ್ರ ಬಾಯಿ 3 ಅಂಗ್ಲ ಐತಿ. ಯಾಕೆ 3 ಅಂಗ್ಲ ಕೊಟ್ಟ? 3 ಅಂಗ್ಲದ ಬಾಯಿ ನಿನಗೆ ಯಾರು ತುಂಬಲಾದರೂ ಸಾಲ.
ವಾರವಿಲ್ಲದಗೆದ ಮೇಲೆ ನಿಂತಿರುವೆ ನಿನ್ನ ವೈರಾಗ್ಯ ಎಷ್ಟಿರಲಿ ಯುಗ ಧರ್ಮ. ಬಂಡಬಾಯಿ ನಿನಗೆ ಗುಂಡಾಕಿದ್ರು ತೀರದು, ಲೋಕ ಬಂಡಗಳೆಲ್ಲ ಭರ್ತಿ ತುಂಬುವುದು ನಿನ್ನೊಂಡ ಭರ್ತಿಕಾಲೆಯ ಯುಗ ಧರ್ಮ. ಈ ನ್ಯಾಲಿಗೆ ನಾವು ಸರಿಯಾಗಿ ಇಟ್ಕೊಂಡ್ವಿ ಅಂತಂದರೆ ಜಗತ್ತೆಲ್ಲ ನಮ್ಮನ್ನು ಪ್ರೀತಿ ಮಾಡ್ತದೆ. ನ್ಯಾಲಿಗೆ ಒಳಗೆ ಏನಾದರೂ ಎಡವಟ್ಟಾತು ಅಂದರೆ ಕೆಡಿಕೆ ಹೊಡಿತದೆ. ಅದಕ್ಕೆ ನ್ಯಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ಈ ನಾಲಿಗೆಗಳು ನಾನೆಂದು ಬಂದರೆ ಆ ನಾಡು ಕಟ್ಟಿ ಬಡಿಯುವುದು ನಿನ್ನ ಯುಗ ಧರ್ಮ, ಕಟ್ಟಿ ಬಡಿಯುವುದು ನಿನ್ನ ಯುಗ ಧರ್ಮ. ಹೀಗೆ ಇದು ಅಂತರ್ಮುಖಿ ಶಿಕ್ಷಣ. ಈ ಶಿಕ್ಷಣ ಇಲ್ಲಿ ಆಗಬೇಕು. ಇವತ್ತು ಶಿಕ್ಷಣ ಏನಾಗಿದೆ ಅಂದರೆ ಶಿಕ್ಷಣ ಆಗಿದೆ, ಶಿಕ್ಷಣ. ಈ ಮಾತು ನಾನು ನೊಂದು ಹೇಳ್ತೀನಿ. ಇಡೀ ಕರ್ನಾಟಕ 50 ವರ್ಷ ಆಯಿತು. ಇಡೀ ಕೊಡಗಿನ ತುದಿಯಿಂದ ಬಿದಿರೆ ತುಟ್ತದೆ ಇಲ್ಲಿಗೆ 50 ವರ್ಷ ಅಡ್ಡಾಡಕತ್ತೇನೆ. ಇವತ್ತಿನ ಶಿಕ್ಷಣ ಏನಾಗಿದೆ ಅಂತಂದರೆ ಶಿಕ್ಷಣ ಆಗಿದೆ. ಇದನ್ನು ಬರೀ ಇದಕ್ಕಾಗಿ ಇಟ್ಕೊಂಡತ್ತೆ. ಇದನ್ನು ಆಲೋಚನೆ ಮಾಡಿ ಇದ್ರ ಕಡೆ ಚಿಂತನೆ ಮಾಡಿದರೆ ನೀರು ಬರೋ ಕಣ್ಣಿನಲ್ಲಿ ನೆತ್ರ ಬರ್ತದೆ. ಏನೋ ಮೊನ್ನೆ ಕೇಂದ್ರ ಸರ್ಕಾರದಿಂದ ಹೊಸ ಶಿಕ್ಷಣ ನೀತಿ ಅಂತ ತಂದರೆ ಅದು ನಮ್ಮ ಕರ್ನಾಟಕಕ್ಕೆ ಮೀಸಲು ಅಂತ ಅಂದಾರೆ. ಆ ಶಿಕ್ಷಣದ ಬಗ್ಗೆ ಇಂಥ 3 ಶಿಕ್ಷಣದ ನಕ್ಷೆಗಳು ಇದ್ದುದ್ದೇ ಆದರೆ ಲೋಕಾನುಭವ ಶಿಕ್ಷಣ, ಅನಂತಮುಖಿ ಶಿಕ್ಷಣದ ನಕ್ಷೆಗಳು ಇದ್ದುದ್ದೇ ಆದರೆ ನಿಜಕ್ಕೂ ಕೂಡ ಇದು ಬುಳ್ಳೆ ಹೋಗಿ ತಲೆ ಹೋಗಿ ಮಸ್ತಕ ಆಗ್ತದೆ. ಆಗ ಒಬ್ಬರಿಗೊಬ್ಬರು ಒಪ್ಪಿಕೊಂತಾರೆ. ಇವತ್ತೇನಾಗಿದ್ದಾವೆ, ಮಾರೆ ಒಳಗೆ 100 ಮಾರೆ ಆಗ್ಯಾವೆ. ಮಾರೆ ಒಂದಾದರೆ ಊರು ಒಂದಾಗುವುದು. ಮಾರೆಯಲ್ಲಿ 101 ಆದರೆ ಆ ಊರೊಳಗೆ ಯಾರೊಂದಾಗಿ ಏರು ಈಗ ಧರ್ಮ. ದಾತರಿಲ್ಲದ ಊರು ಗಾತಮರಿಯೋ ಗಡಿಗೆ, ಗಾತರಿಸಿ ತಿನ್ನದ ಓತಿನ ಗಡ್ಡಕ್ಕೆ ಆ ಬದುಕು ನೇತಾಕಿ ಕಟ್ಟಿದಂತೆ ಯುಗ ಧರ್ಮ. ಮೇಟಿಯಿಲ್ಲದ ಊರು ಕೋಟ ನೋಟಿನ ಚೀಲ, ಓಟಿನ ಒತ್ತಾಡ ತಾಟಿಡಿದು ಬೂಟಿನೇಟ್ ತಿನ್ನುವುದು ಯುಗ ಧರ್ಮ, ಬೂಟಿನೇಟ್ ತಿನ್ನುವುದು. ಇವತ್ತು ಮನೆಯಾಗೊಬ್ಬ ಯಜಮಾನ ಎಲ್ಲ, ಊರೊಬ್ಬ ನಾಯಕೆಲ್ಲ, ರಾಷ್ಟ್ರಕ್ಕೊಬ್ಬ ಸರಿಯಾದ ಬಂದಾಬಸ್ತಾದ ವಸ್ತಾದಿ ಇವತ್ತು ನಾವು ಕಳ್ಕೊಂಡಿದ್ದೀವಿ. ಅಂಥ ಶಿಸ್ತು ನಿಮ್ಮಲ್ಲಿ ಬರಲಿ, ಸಮಾಜಕ್ಕೆ ನೀವು ಮಾದರಿ ಆಗಲಿ. ಇವತ್ತಿನ ಸಂದರ್ಭದೊಳಗೆ ಇದನ್ನು ಹಳ್ಳಿಯಾಗೆ ಇದೊಂದು ಅನಕ್ಷರ ಕುಕ್ಷಿ. 1ನೇ ತರಗತಿ ಒಳಗೆ 5 ಸರಿ ಫೇಲ್ ಆಗಿದೆ. ಒಂದೊಂದು ವರ್ಷ ಗ್ರಂಥ ಬರೆಯಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿತ್ತಿದ್ದು. ಈಗ 6 ಗ್ರಂಥ ಆಗಿವ. 1ನೇ ಗ್ರಂಥ ಯುಗಧರ್ಮ ತತ್ವಪದ, 2ನೇ ಗ್ರಂಥ ಯುಗಧರ್ಮ ತ್ರಿಪದಿ, 3ನೇ ಗ್ರಂಥ ಕನ್ನಡಮ್ಮನ ತೇರು, 4ನೇ ಗ್ರಂಥ ತೋಚಿದ್ದು ಗೀಚು, 5ನೇ ಗ್ರಂಥ ವಚನ ಧರ್ಮ, 6ನೇ ಗ್ರಂಥ ಬ್ರಹ್ಮಾಂಡದ ಬುನಾದಿಯೇ ಪಿಂಡಾಂಡದ ಘನಾದಿ. ಒಬ್ಬ ಅನಕ್ಷರ ಕುಕ್ಷಿ ಸಮಾಜಕ್ಕಿಂತ ಕೊಡುಗೆ ಕೊಟ್ಟ ಅಂದರೆ, ನೀವು ವಿದ್ಯೆಯನ್ನು ಕಲಿತು ವಿಶ್ವವಿದ್ಯಾನಿಲಯದಾಗೆ ವಿದ್ವತ್ತಿನ ಶಿಖರವನ್ನು ಏರಿರ್ತಕ್ಕಂಥ ನೀವು ಸಮಾಜಕ್ಕೆ ಏನು ಕೊಡ್ತೀರಿ? ಕೊಡಬೇಕಲ್ಲ. ಋಣ ನಿಮ್ಮ ಮೇಲೆ ಐತಲ್ಲ, ಕೊಡಬೇಕಲ್ಲ. ಅದೇನು ಅಂದರೆ ಸಮಾಜಕ್ಕೆ ಮುಖ್ಯ ಆಗಬೇಕು. ಸಮಾಜದೊಳಗೆ ಯಾರು ಬಿದ್ದಿದ್ದಾರೋ ಅವ್ರನ್ನ ಬಿದ್ದವನ್ನ ಎತ್ತತಕ್ಕಂಥದ್ದೇ ವಿದ್ಯೆ. ಬಿದ್ದವನು ಎತ್ತಬೇಕು, ಆಗ ಸಮಾಜ ಸದೃಢವಾಗ್ತದೆ. ಬಿದ್ದನ್ನು ತುಳಿಬಾರ್ದು. ಇವತ್ತು ಬಿದ್ದನ್ನು ತುಳಿತಾರೆ. ವಿದ್ಯಾ ಕಲ್ತರೆ ಬಿದ್ದನ್ನು ತುಳಿತಾರೆ. ಬಿದ್ದನ್ನು ಎತ್ತಬೇಕು. ವಿದ್ಯೆ ಕಲಿಯುವುದು ಯಾಕೆ? ಬಿದ್ದವನ ಎತ್ತುವುದಕ್ಕೆ. ಖುದ್ದಾಗಿ ಕೋಕಾಟ ಆಡಿದರೆ ಮರುಜನ್ಮ ಗೊದ್ದ ಕಾಣಯ್ಯ ಯುಗ ಧರ್ಮ. ಬಿದ್ದನ್ನು ಎತ್ತಬೇಕು ನಾವು. ಅಂಥ ಒಂದು ಶಿಕ್ಷಣವನ್ನು ನೀವು ಪಡಿತೀರಿ ಅಂತ ಹೇಳಿ ಇಷ್ಟೊತ್ತು ಇದರ ಕಾರ್ಯಕ್ರಮವನ್ನು ನೀವು ಭಾಳ ಶ್ಲಾಘನೀಯವಾಗಿ ಮೌನವಾಗಿ ಚಿಂತನದೊಳಗೆ ತಲ್ಲೀನರಾಗಿ ಈ ಕಾರ್ಯಕ್ರಮವನ್ನು ನೀವು ಕೇಳಿದ್ದೀರಿ. ಇದು ಸಮಾಜಕ್ಕೆ ಸಾರ್ಥಕ ಆಗಲಿ, ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಇಲ್ಲಿ ತನಕ ಯುಗಧರ್ಮ ನೀವು ಕರೆಸಿದ್ದಕ್ಕೆ ಈ ಕುವೆಂಪು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಿಗೂ ಮತ್ತು ಇಲ್ಲಿ ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಕ್ಕಂಥ ವಿದ್ಯುನ್ಮಣಿಗಳಾಗಿರ್ತಕ್ಕಂಥ ವಿದ್ವತ್ತನ್ನು ಪಡ್ಕೊಂಡು ಬೋಧನೆ ಕೊಡ್ತಕ್ಕಂಥ ಅವರಿಗೂ ನಿಮ್ಮೆಲ್ಲರಿಗೂ ವಿದ್ಯಾರ್ಥಿಗಳಿಗೆ ಪರಮಾತ್ಮ
5 ಸಂಪತ್ತು ಕೊಡಲಿ. ಒಂದು ಮಸ್ತಕ ಸಂಪತ್ತು, ಒಂದು ಹೃದಯ ಸಂಪತ್ತು, ಒಂದು ಆರೋಗ್ಯ ಸಂಪತ್ತು, ಒಂದು ಭಾಷಾ ಸಂಪತ್ತು, ಒಂದು ಆರ್ಥಿಕ ಸಂಪತ್ತು. ಇವತ್ತು ಮಾನವ ಈ 4 ಕಳ್ಕೊಂಡು ಬಿಟ್ಟನ. ಮಸ್ತಕ ಸಂಪತ್ತು ಕಳ್ಕೊಂಡನ, ಅಯ್ಯೋ. ಹೃದಯ ಸಂಪತ್ತು ಕಳ್ಕೊಂಡನ, ಆರೋಗ್ಯ ಸಂಪತ್ತು ಇಲ್ಲವೇ ಇಲ್ಲ. ಎಲ್ಲ ಬೇಕ್ರಿ ಅಂಗಡಿಯಾಗ ಅಡ ಬಿದ್ದುಬಿಟ್ಟಿದ್ದಾವೆ. ಹೆಣ್ಮಕ್ಳು ಗಂಡು ಮಕ್ಕಳು ಕಾಲೇಜಿನಾಗ ಓದ್ತಕ್ಕಂಥವ್ರು ಒಂಥರ ಮೇಕೆ ಸೊಪ್ಪೆ ಅಂತ ತಿಂತಾವೆ, ಹಂಗೆ ತರ್ಕಂತ ತಿಂತಾರೆ. ಶಿವ ನೋಡಬಾರ್ದು. ಆರೋಗ್ಯ ಕಳ್ಕೊಂಡ್ಬಿಟ್ಟದ. ಭಾಷಾ ಸಂಪತ್ತಂತೂ ತುಕ್ಕಡಾಗಿ ಹೋಗ್ಬಿಟ್ಟಿದೆ. ಈ 4 ಸಂಪತ್ತು ಕಳ್ಕೊಂಡ ಹರುಕು ನೋಟಿನ ಸಂಪತ್ತಿ ಬೆನ್ನತ್ತೀರ. ಹರುಕು ನೋಟಿನ ಸಂಪತ್ತಿ ಬೆನ್ನತ್ತೀರ ಏನಾಗ್ತದೆ ಅಂತಂದರೆ, ಬಿಸಿಲು ಕುದುರೆ ಮೇಲೆ ಸವಾರಿ ಮಾಡ್ತಿರ್ತಕ್ಕಂಥ. ಬಿಸಿಲು ಕುದುರೆ ಮೇಲೆ ಸವಾರಿ ಮಾಡಿದರೆ ಅದು ಎಲ್ಲಿ ಯಾವ ಗಟಾರದ ತೆಗೆದೊಯ್ಯುತ್ತೆ ಹೇಳಕ್ಕೆ ಬರಲ್ಲ. ಆದ್ದರಿಂದ ಇವತ್ತು ಹರುಕು ನೋಟಿನ ಸಂಪತ್ತಿಗೆ ಮಾನವ ಬೆನ್ನೆತ್ತಿದ್ದಾನೆ. ಈ 4 ಸಂಪತ್ತನ್ನು ನೀವು ಗಳಿಸಿದ್ರಿ ಅಂತಂದರೆ, ಸಂಪಾದಿಸ್ಕೊಂಡ್ರಿ ಅಂದರೆ, ಹರುಕು ನೋಟಿನ ಸಂಪತ್ತು ನಿಮ್ಮ ಪಾದಕ್ಕೆ ಬಂದು ಬೀಳ್ತದೆ. ಅದಾಗೇನು ಅಭ್ಯಂತರ, ನಿಮ್ಮ ಪಾದಕ್ಕೆ ಬಂದು ಬೀಳ್ತದೆ. ಅಂಥ ಒಂದು ವಿದ್ವತ್ತಿನ ನಿಖರತೆಯ ಸಿರಿಸಿಕೆಯ ಶಿಖರ ನಿಮ್ಮೆಲ್ಲರಿಗೂ ಈ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ನನ್ನ ತಾಯಂದಿರಿಗೂ, ನನ್ನ ಅಣ್ಣಂದಿರಿಗೂ, ತಮ್ಮೆಲ್ಲರಿಗೂ ದಯಾಮಯರಾಗಿರ್ತಕ್ಕಂಥ ಭಾರತಾಂಬೆ, ಭುವನೇಶ್ವರಿ, ಕನ್ನಡಂಬ, ಕರುನಾಡ ಮಾತೆ ನಿಮ್ಮೆಲ್ಲರಿಗೂ ಅನುಗ್ರಹಿಸಲಿ ಅನ್ನತಕ್ಕಂಥ ಮನೋಭಾವದ ಆಸೆಯಿಂದ ಇವತ್ತಿನ ಕಾರ್ಯಕ್ರಮ ಈ ಪ್ರಸಾರಾಂಗದಲ್ಲಿ ಯುಗಧರ್ಮಂದು ಪ್ರಸಾರ ಆಗಿದೆ. ಅದು ಇಡೀ ರಾಜ್ಯಕ್ಕೆ ಅದು ಪ್ರಸಾರ ಆಗಿ, ಇದು ಮಾನವ ಕಸ ಹೊಡೆಯೋರು 3 ಜನ ಇದ್ದಾರೆ. ಬೀದಿ ಕಸ ಹೊಡೆಯೋರೊಬ್ಬರು, ಮನೆ ಕಸ ಹೊಡೆಯೋರೊಬ್ಬರು. ಇವ್ರು ಎಲ್ಲಿ ಬೇಕಲ್ಲಿ ಸಿಗ್ತಾರೆ, ಆದರೆ ತಲೆ ಕಸ ಹೊಡೆಯೋರು ಸಿಗಲ್ಲ. ಅಲ್ಲ, ಮ್ಯಾಗಲ ಕಸ ಹೊಡೆಯೋರು ಅದಾರೆ, ಉಪಯೋಗ ಇಲ್ಲ. ಆದರೆ ಒಳಗಿಂದ ಐತಲ್ಲ ತಲೆ ಕಸ. ಇವತ್ತಿನ ಕಾರ್ಯಕ್ರಮ ತಲೆ ಕಸ ಹೊಡೆಯೋ ಕಾರ್ಯಕ್ರಮ ಅಂತ ತಮ್ಮಲ್ಲಿ ಕಳಕಳಿ ಮಾಡಿಕೊಂಡು ಇದರ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಲಿಕ್ಕೆ ತಮ್ಮೆಲ್ಲರ 7 ಚಿಲ್ಲರ ಕನ್ನಡಿಗರ ಪರವಾಗಿ, 130 ಭಾರತೀಯರ ಪರವಾಗಿ, 770 ವಿಶ್ವ ಕುಟುಂಬಗಳ ಪರವಾಗಿ ಯುಗಧರ್ಮನ ಶಾಸ್ತ್ರದೊಂದು ಪ್ರಣಾಮಗಳನ್ನು ಅರ್ಪಿಸೋದರ ಜೊತೆಗೆ ನಮ್ಮ ನೆಲ್ಲಿಕಟ್ಟೆ ಸಿದ್ದೇಶ್ವರವರು ಈ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಇದಕ್ಕೆ ಮುನ್ಸೂಚನೆ ಕೊಟ್ಟಿದ್ರು. ಭಾಳ ಸಂತೋಷ ಆಯಿತು. ಯಾಕಂದರೆ ದೊಡ್ಡರ ಹತ್ರ ಗುದ್ದಾಡು, ದಡ್ಡರ ಹತ್ರ ದೂರ ಇರುವಂಥ, ಹಂಗೆ ದೊಡ್ಡರ ಹತ್ರ ಗುದ್ದಾಡಕ್ಕೆ ಬಂದಂಗೆ ಆಗೈತಿ. ಆದ್ದರಿಂದ ತಾವು ಇದಕ್ಕೆ ಆಶೀರ್ವದಿಸಬೇಕು. ಈ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಮಹಾ ಶರಣರು, ಸಂತರು ಹಾರೈಸಬೇಕು ಅಂತ ಅವರೆಲ್ಲರ ಶರಣಕ್ಕೆ ಯುಗಧರ್ಮನ ಶಾಸ್ತ್ರದೊಂದು ಪ್ರಣಾಮಗಳನ್ನು ಅರ್ಪಿಸಿ ಇದರ ತೊದಲುನುಡಿಯನ್ನು ಮುಕ್ತಾಯ ಮಾಡುತ್ತೆ. ಭಾರತಾಂಬೆ, ಭುವನೇಶ್ವರಿ, ಕನ್ನಡಂಬ, ಕರುನಾಡ ಮಾತೆ ನಿನ್ನ ಪಾದಕ್ಕೆ ನಮೋ ನಮೋ. ಜೈ ಶ್ರೀ ಕನ್ನಡಂಬೆ. ಎಷ್ಟಾಯ್ತು ಟೈಮ್?